ಶ್ರೀ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಯಕ್ಷಾಂತೋ ಭವತಿ ಸ್ವಯಂ ಭವತಿ ಭೂಜಾನಿ ಸಂಸೇವನೆ ಗಾಂಭೀರ್ಯೇಂಬುದಯತ್ಯಘೌಗಹರಣೆ ಗಂಗಾತಿಧಿಶೋದನೆ ಶೇಷತ್ಯರ್ಥ ವಿವೇಚನೆ ಗುರುವತಿ ಶ್ರೀರಾಮತಿಪ್ರಾ ಭವೇತ್. ತಂ ವಂದೇ ಮದವಿಷ್ಟ ಸಂತತಿಕರಂ ಸತ್ಯಪ್ರಿಯಾಖ್ಯಂ ಗುರುಂ. ವಾದೇ ವಿಜಯಶೀಲಾಯ ವರದಾಯ ವರಾರ್ತಿನಾಂ ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ. ಸತ್ಯಾಭಿಘ್ನಕರಾಬ್ಜೋತ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಸತ್ಯಾತ್ಮತೀರ್ಥಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ. ಹರಿ ಓಂ. ಇಂದಿನಿಂದ ಪ್ರವಚನದ ವಿಷಯ ಅದು ಸ್ವಾಪ್ನ ಪದ ಎಂಬಂತಹ ಕೃತಿ. ಅದು ವಾದಿರಾಜ ಗುರುಸಾರ್ವಭೌಮರು ರಚಿಸಿರುವಂತಹ ಕನ್ನಡದ ಒಂದು ಪದ್ಯ. ಹೇಗೆ ಲಕ್ಷ್ಮೀ ಶೋಭಾನ ಎಂಬಂತಹ ವಾದಿರಾಜ ಗುರುಸಾರ್ವಭೌಮರಿಂದ ರಚಿತವಾದಂತಹ ಪದ್ಯ ಅದು ಸರ್ವಮಂಗಳಕರವೋ, ಎಲ್ಲರಿಗೂ ಕೂಡ ಅದು ಯಾವ ಭೇದವನ್ನು ಮಾಡದೇನೆ ಮಂಗಳವನ್ನು ಉಂಟು ಮಾಡುತ್ತೋ, ಅಂತೆಯೇ ಇನ್ನೊಂದು ಪದ್ಯ ಅದು ಸ್ವಪ್ನ ಪದ ಅಂತ. ಅದು ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಡುವಂತಹದ್ದು. ಇದು ಮಂಗಳವನ್ನು ಕಲ್ಯಾಣವನ್ನು ಉಂಟು ಮಾಡಿದರೆ ಆ ಒಂದು ಸ್ವಪ್ನ ಪದ ಎಂಬಂತಹ ಕೃತಿ ಅದು ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಡಲಿಕ್ಕೆ ಇರುವಂತಹದ್ದು. ಅದರ ಹಿನ್ನೆಲೆ ಏನು ಅಂತಂದರೆ, ಅದಕ್ಕೆ ಹೇಗೆ ಲಕ್ಷ್ಮೀ ಶೋಭಾನೆ ಆ ವಧುವರರಿಗೆ ಆ ಒಂದು ಆಪತ್ತು ಬಂದಾಗ ಅಂತಂದರೆ ಆ ವರ ಹಸೆಮಣೆ ಮೇಲೆ ಮೃತನಾದಾಗ ವೈದವ್ಯ ಬರುವಂತಹ, ಮದುವೆಗಿಂತ ಮುಂಚೆನೇ ವೈದವ್ಯ ಬರುವಂತಹ ಪ್ರಸಂಗದಲ್ಲಿ ಆ ವಾದಿರಾಜ ಗುರುಸಾರ್ವಭೌಮರು ಏನು ಈ ರೀತಿಯಾಗಿ ಆಯ್ತಲ್ಲ ಅಂತ ವಿಚಾರ ಮಾಡಿದಾಗ ಭಗವಂತ ಆ ಕಣ್ಣು ಮುಂದೆ ಕಣ್ಣು ಮುಚ್ಚಿದಾಗ ನಕ್ಕಂತೆ ಆಯ್ತಂತೆ. ಆಗ ಆ ಪ್ರೇರಣೆಯನ್ನು ಪಡೆದು ಲಕ್ಷ್ಮೀನಾರಾಯಣರ ವಿವಾಹ ಪ್ರಸಂಗವನ್ನೇ ಲಕ್ಷ್ಮೀ ಶೋಭಾನೆ ಅಂತ ಮಾಡಿದರು. ಅಂತೆಯೇ ಜನರಿಗೆ ಜ್ಞಾನವನ್ನು ಬೋಧನೆ ಮಾಡಬೇಕು, ಜ್ಞಾನ ಬರಬೇಕು, ಒಳ್ಳೆಯ ಜ್ಞಾನ ಇರುತ್ತೆ, ಆದರೆ ಶುದ್ಧವಾದಂತಹ ಜ್ಞಾನ ಬರಬೇಕು ಅನ್ನೋ ದೃಷ್ಟಿಯಿಂದ ಸ್ವಯಂ ಭಗವಂತನೇ ವಾದಿರಾಜ ಗುರುಸಾರ್ವಭೌಮರ ಸ್ವಪ್ನದಲ್ಲಿ ಬಂದು ತನ್ನ ಬಗ್ಗೆ ತಾನು ಹೇಳಿಕೊಂಡದ್ದು ಮತ್ತು ಭಕ್ತರು ಹೇಗಿರಬೇಕು ಅಂತನ್ನೋದನ್ನು ಕಟ್ಟುನಿಟ್ಟಾಗಿ ಬೋಧನೆ ಮಾಡಿದ್ದು. ಹಾಗಾಗಿ ಅದನ್ನು ಹೇಳಿಕೊಂಡ್ರೆ ಫಲಶ್ರುತಿಯಲ್ಲಿ ಹೇಳ್ತಾರೆ, ಹೇಗೆ ಎಲ್ಲ ಕಲ್ಯಾಣ ಆಗತ್ತೆ, ವಧುಗಳಿಗೆ ಓಲೆ ಭಾಗ್ಯ ಅಂತ ಹೇಳ್ತಾರಲ್ಲ ಆ ಲಕ್ಷ್ಮೀ ಶೋಭನ, ಹಾಗೆ ಇದರಲ್ಲಿ ಏನಾಗತ್ತೆ ಅಂತಂದರೆ ಜ್ಞಾನ, ವಿಶೇಷವಾದಂತಹ ಜ್ಞಾನ. ಯಾಕೆ ಅಂತಂದರೆ ಭಕ್ತಿ ಅದೇ ಬರುತ್ತೆ. ಸ್ವಪ್ನ ಪದ ಎರಡು ಶಬ್ದ ಇದೆ ಇದರಲ್ಲಿ. ನಾವು ಸ್ವಪ್ನ ಅಂತಂದರೆ ಏನು ಅಂತ ತಿಳ್ಕೋಬೇಕು ಮೊದಲಿಗೆ. ಯಾಕೆ ಅಂತಂದರೆ ನಾವು ಕನಸು ಅಂತ ಸಣ್ಣದಾಗಿ ಅನ್ಕೊಂಡ್ಬಿಡ್ತೇವೆ. ನಮಗೆ ಕನಸು ಬೀಳ್ತಾ ಇರುತ್ತೆ, ಸಾಕಷ್ಟು ಕನಸು ಬೀಳ್ತಾ ಇರುತ್ತೆ. ಹಾಗೆ ವಾದಿರಾಜರಿಗೂ ಏನೋ ಒಂದು ಕನಸು ಬಿತ್ತು, ಅದನ್ನು ನಾವು ಮರ್ತು ಹೋಗಿರ್ತೀವಿ, ಅವ್ರು ನೆನಪಿಟ್ಕೊಂಡ್ರು, ಅಷ್ಟೇ ವ್ಯತ್ಯಾಸನ ಅಂತಂದರೆ ಇಲ್ಲ. ಸ್ವಪ್ನ ಅಂತಂದರೆ ಮಹಾ ವಿಶೇಷ ಅದು. ಯಾಕೆ ಅಂತಂದರೆ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು 4 ಅಧ್ಯಾಯಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ತೃತೀಯಾಧ್ಯಾಯ ಸಾಧನಾಧ್ಯಾಯ ಅಂತ. ಹಾಗಾದರೆ ಮೊದಲನೇದು ವೈರಾಗ್ಯಪಾದ, ಎರಡನೇದು ಭಕ್ತಿಪಾದ. ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಭಕ್ತಿಯನ್ನು ಹುಟ್ಟಿಸ್ಬೋದು. ಅಲ್ಲ, ಭಕ್ತಿ ಮಾಡ್ರಿ ಅಂತಂದರೆ ಅದೇನು ಊಟವಾ ಮಾಡಲಿಕ್ಕೆ ಭಕ್ತಿನೇ ಇಲ್ಲ, ಭಕ್ತಿ ಹುಟ್ಟಿಸುವಂತೆ ನಾವು ಮಾಡಬಹುದು. ಹಾಗಾದರೆ ಭಕ್ತಿ ಹುಟ್ಟಿಸ್ಬೇಕಲ್ಲ, ಹೇಗೆ ಭಕ್ತಿ ಹುಟ್ಟತ್ತೆ ಅಂದರೆ ಭಗವಂತನ ಮಹಿಮೆಗಳನ್ನು, ಭಗವಂತ ಎಷ್ಟು ದೊಡ್ಡವನು, ಎಂತಹ ಸಾಮರ್ಥ್ಯ, ಅಚಿಂತ್ಯವಾದಂತಹ ಶಕ್ತಿ ಭಗವಂತನಲ್ಲಿ ಇದೆ ಅಂತ ಹೇಳಿದಾಗ, ಓ ಅಷ್ಟು ಸಾಮರ್ಥ್ಯ ಭಗವಂತನಲ್ಲಿದೆ, ನಮ್ಗಿಂತ ದೊಡ್ಡವನಪ್ಪ ಅನ್ನುವಂತಹ ಗೌರವ ಭಕ್ತಿ
ಸ್ನೇಹ ಹುಟ್ಟತ್ತೆ. ಹಾಗಾದ್ರೆ ಏನು ಮಾಡಿದ್ರು ವೇದವ್ಯಾಸ ದೇವರು ಅಂತಂದರೆ, ನೋಡಿ ಇಷ್ಟು ದೊಡ್ಡದಾದಂತಹ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಭಗವಂತ, ಅಥವಾ ಲಕ್ಷ್ಮೀದೇವಿಯನ್ನು ಪಾಲನೆಯನ್ನು ಮಾಡ್ತಾನೆ, ಅಥವಾ ನರಸಿಂಹನಾಗಿ ಹಿರಣ್ಯಕಶಿಪುವಿನ ಉದರವನ್ನು ಸೀಳಿ ಸಣ್ಣ ಮಗುವನ್ನು ರಕ್ಷಣೆ ಮಾಡ್ದ ಅಂತ ಹೇಳಲಿಲ್ಲ. ಮತ್ತೇನು ಹೇಳಿದರು ಅಂತಂದರೆ, ಭಕ್ತ್ಯರ್ಥಂ ಭಗವನ್ ಮಹಿಮಾ ಉಚ್ಯತೆ ಅಂತ ಹೇಳ್ತಾರೆ. ಅಂದರೆ ಭಕ್ತಿಗೋಸ್ಕರ ಭಗವಂತನ ಮಹಿಮೆ ಅಂತ ಹೇಳ್ತಾರೆ. ಆದರೆ ಏನು ಮಹಿಮೆ ಅಂತಂದರೆ ಓಂ ಸಂಧ್ಯೆ ಸೃಷ್ಟಿರಾಹಿ ಓಂ ಅಂತ. ಸ್ವಪ್ನ ಪದಾರ್ಥಗಳ ಅಂದರೆ ನಾವೇನು ಕನಸಿನಲ್ಲಿ ಕಾಣ್ತೀವಲ್ಲ, ಆ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ. ಇದೇ ದೊಡ್ಡ ಮಹಿಮೆ ಅಂತಂದ್ರು ವೇದವ್ಯಾಸ ದೇವರು. ಅದೇನು ದೊಡ್ಡ ಮಹಿಮೆ? ಕನಸಿನಲ್ಲಿ ವಸ್ತುಗಳು ಕಾಣಿಸುತ್ತೆ, ಅದನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅದೇನು ದೊಡ್ಡ ಮಹಿಮೆ ಅಂತಂದರೆ, ನಾವು ಕೂಡ ಎಷ್ಟೊಂದು ವಸ್ತುವನ್ನು ಆಟಿಕೆಯನ್ನು ಮಾಡ್ತೇವೆ, ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ತೇವೆ, ಅದು ಇನ್ನೇನೇನೋ, ಈಗಂತೂ ತಂತ್ರಜ್ಞಾನ ಬಹಳ ಮುಂದುವರಿದೆ, ಇನ್ನೇನೇನೋ ಮಾಡ್ತೀವಿ. ಆದರೆ ಭಗವಂತ ಸ್ವಪ್ನ ಪದಾರ್ಥ ಅಂದರೆ ಕನಸಿನಲ್ಲಿ ಕಾಣುವಂತಹ ಏನು ಆನೆ ಇರ್ಬೋದು, ಮನುಷ್ಯರಿರ್ಬೋದು, ಮರ ಗಿಡ, ಅವೆಲ್ಲ ಹೇಗೆ ಮಾಡ್ತಾನೆ ಅಂದರೆ, ನಾವಿವಾಗ ಒಂದು ಆನೆಯನ್ನು ಅಥವಾ ಒಂದು ಬಿಲ್ಡಿಂಗ್ ನಾವು ಕಾಣ್ತೀವಿ ಅಂತ ಇಟ್ಕೊಳ್ಳಿ. ನಾವು ಬಿಲ್ಡಿಂಗ್ ಯಾವುದನ್ನು ಕಟ್ತೀವಿ? ಇಟ್ಟಿಗೆ, ಸಿಮೆಂಟು, ಜಲ್ಲಿ, ಮರಳು ಕಟ್ತೀವಿ ಅಲ್ವಾ? ಆದರೆ ಭಗವಂತ ಅಲ್ಲಿ ಹೇಗೆ ನೋಡಿ, ಅಷ್ಟು ದೊಡ್ಡದಾದಂತಹ ಬಿಲ್ಡಿಂಗನ್ನು ನಮ್ಮ ಕನಸಿನಲ್ಲಿ ಭಗವಂತ ತರ್ತಾನೆ. ಹೇಗೆ ಅಂತಂದರೆ, ಆ ನಮ್ಮ ಸಂಸ್ಕಾರ ಎಂಬಂತಹ ಏನು ಗುಣ ಇದೆ, ಸಂಸ್ಕಾರ ಅಂತಂದರೆ ನಾವು ಹಿಂದಿನ ದಿನ ಆ ಒಂದು ಬಿಲ್ಡಿಂಗನ್ನು ನೋಡಿರ್ತೇವೆ, ಅದು ನಮ್ಮ ಮನಸ್ಸಿನಲ್ಲಿರುತ್ತೆ. ಅದನ್ನೇ ಭಗವಂತ ಬಳಸಿಕೊಂಡು ಕನಸಿನಲ್ಲಿ ಆ ಬಿಲ್ಡಿಂಗನ್ನು ತೋರಿಸ್ತಾನೆ, ಆನೆಯನ್ನು ತೋರಿಸ್ತಾನೆ. ನೋಡಿ, ಅದೆಲ್ಲ ಏನು ಅಂತಂದರೆ ವಾಸನಾಮಯ ಅಂತ ಹೇಳ್ತಾರೆ. ಅಂದರೆ ಸಂಸ್ಕಾರ ಅಂತ ಅರ್ಥ. ಅಂದರೆ ಸಂಸ್ಕಾರ ಅಂದರೆ ಏನು ಅಂದರೆ, ನಾವು ಕನ್ನಡದ ಸಂಸ್ಕಾರ ಅಲ್ಲ, ಇದು ಸಂಸ್ಕೃತದ ಸಂಸ್ಕಾರ. ಏನಿದು ಅಂತಂದರೆ, ನಾವು ಯಾವುದೇ ವಸ್ತುವನ್ನು ನೋಡಿದಾಗ ಏನಾಗತ್ತೆ, ಅದು ಜ್ಞಾನ ಅಂತ, ಅನುಭವ ಅಂತ ಕರೆಸ್ಕೊಳತ್ತೆ. ಆ ಅನುಭವ ಅದು ಸ್ವಲ್ಪೇ ಸಮಯ ಇರುತ್ತೆ, ಅದು ಹೋಗ್ಬಿಡತ್ತೆ. ಅದು ಹೋಗಬೇಕಾದರೆ ಸಂಸ್ಕಾರ ರೂಪದಲ್ಲಿ ಅದು ಉಳಿದಿರ, ಡೇಟಾ ಸ್ಟೋರ್ ಅಂತೀವಲ್ವ ನಾವು, ಅದು ಹೇಗೆ ಉಳಿದಿರತ್ತೆ? ನನಗೆ ಸ್ಮರಣೆಗೆ ಬರ್ತಿಲ್ಲ ಅಂತೀವಿ. ಏನು ಸ್ಮರಣೆಗೆ ಬರ್ತಿಲ್ಲ ಅಂದರೆ, ಸಂಸ್ಕಾರ ಸಿಗ್ತಿಲ್ಲ ನನಗೆ, ನಾನು ಓದಿದ್ದೇನೆ, ಅದರ ಸ್ಮರಣೆಗೆ ಬರ್ತಿಲ್ಲ ಅಂದರೆ ಸಂಸ್ಕಾರ ಸಿಗ್ತಾ ಇಲ್ಲ ಅಂತರ್ಥ. ಹಾಗಾದರೆ ನಾವು ತಿಳಿದಂತಹ ಏನು ವಸ್ತುಗಳ ಜ್ಞಾನ ಇದೆ, ಅದು ಸಂಸ್ಕಾರ ರೂಪದಲ್ಲಿ ಅದು ಸ್ಟೋರ್ ಆಗುತ್ತೆ, ರೂಪಾಂತರಗೊಂಡು ಸ್ಟೋರ್ ಆಗಿರುತ್ತೆ. ಅದನ್ನು ಬಳಸಿಕೊಂಡು ಭಗವಂತ ಕನಸನ್ನು ತೋರಿಸ್ತಾನೆ. ಏನು ವಿಚಿತ್ರ ಇದು ಅಂತಂದರೆ, ನೋಡಿ ಅಷ್ಟು ದೊಡ್ಡದ ಯಾವ ಆನೆ, ಅದರ ಕಾಲಿನ ಸಮ ಇಲ್ಲ ನಮ್ಮ ತಲೆ, ಆದರೆ ನಮಗೆ ಆನೆಯನ್ನು ತೋರಿಸ್ತಾನೆ. ಒಂದು ಆನೆ ಅಲ್ಲ, ಹಿಂಡು ಆನೆಯನ್ನು ತೋರಿಸ್ತಾನೆ ಭಗವಂತ, ಇಡೀ ಭೂಮಂಡಲವನ್ನು ತೋರಿಸ್ತಾನೆ ಕನಸಿನಲ್ಲಿ. ಇದು ಅಚಿಂತ್ಯ, ಯಾವುದು ಫಿಸಿಕಲ್ ಆದಂತಹ ಪದಾರ್ಥಗಳಿಲ್ಲದೇನೆ ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ. ಇದು ಭಗವಂತನ ಮಹಿಮೆ ಅಂತ ತಿಳಿಯಿರಿ ಅಂತ ವೇದವ್ಯಾಸದೇವರು ಹೇಳ್ತಾರೆ. ಈ ಒಂದು ಸ್ವಪ್ನ ಕರ್ತೃತ್ವ ಅಂದರೆ ಸ್ವಪ್ನ ಪದಾರ್ಥಗಳ ಸೃಷ್ಟಿ ಏನು ಭಗವಂತ ಮಾಡ್ತಾನೆ, ಅದು ಮಹದಾದ ಮಹಿಮೆ, ದೊಡ್ಡ ಮಹಿಮೆ. ಇದನ್ನು ತಿಳ್ಕೊಂಡ್ರೆ ಭಕ್ತಿ ಬರುತ್ತೆ ಅಂತ ವೇದವ್ಯಾಸದೇವರು ಹೇಳಿದ್ದು. ಹಾಗಾದರೆ ನಾವು ಕೆಲವು ವೇದಾಂತದಲ್ಲಿ ಕೇಳ್ತೇವೆ, ಈ ಜಗತ್ತು ಸುಳ್ಳಾಗಿದೆ, ಯಾಕೆ? ಸ್ವಪ್ನ ಮಾಯಾ ಸ್ವರೂಪೇತಿ ಅಂತ. ಮಾಯೆ, ಈ ಜಗತ್ತು ಮಾಯೆ, ಸ್ವಪ್ನ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಏನು ಒಂದು ಭ್ರಮೆ ಇರುತ್ತೆ, ಏನು ಕನಸಿನಲ್ಲಿ ಬರೋದೆಲ್ಲ ಸುಳ್ಳು ಅಂತ. ಕನಸು ಕಂಡೆ ಅಪ್ಪ, ಅಷ್ಟು ನಿಜ ಇಲ್ಲ ಅಂತ ಅಂತೀವಿ ನಾವು, ನಿಜ ಅಲ್ಲ ಕನಸು. ಆದರೆ ಮಧ್ವಾಚಾರ್ಯರು ಹೇಳೋದೇನು ಅಂದರೆ, ಕನಸೂ ಕೂಡ ನಿಜವೇ, ಸ್ವಪ್ನ ಪದಾರ್ಥಗಳು ಸತ್ಯ ಅಂದೇನರ್ಥ? ನಾವು ಕನಸಿನಲ್ಲಿ ಕಂಡದ್ದು, ಕೇಳಿದ್ದು, ಅನುಭವ ಹೊಂದಿದ್ದು ಎಲ್ಲವೂ ಕೂಡ ನಿಜ. ಹೇಗೆ ಸ್ವಾಮಿ ಅದು? ಆನೆ ಬಂದು ನಮ್ಮ ತಲೆಯಲ್ಲಿ ಕೂಡ್ಲಿಕ್ಕೆ ಆಗತ್ತಾ? ಅಥವಾ ನಾವು ಭಾರತದಲ್ಲಿ ನಮ್ಮ ಮನೆಯಲ್ಲಿ ಮಲ್ಕೊಂಡಿರ್ತೀವಿ, ನಮ್ಮ ಕನಸು ಬದ್ರಿಕಾಶ್ರಮದಲ್ಲಿ ಗಂಗಾ ಸ್ನಾನ ಮಾಡ್ತಾ ಇರ್ತೀವಿ, ಆ ರೀತಿ ಎಲ್ಲ ಕನಸು ಬರುತ್ತೆ. ಇದು ನಿಜ ಆಗ್ಲಿಕ್ಕೆ ಸಾಧ್ಯನಾ ಅಂದರೆ, ಅದು ಕನಸಿನ ಮಟ್ಟಿಗೆ ಮಾತ್ರ ನಿಜ, ಅದು ಬಾಹ್ಯ ಪ್ರಪಂಚದಲ್ಲ. ಅಲ್ಲಿ ಮಾಡ್ತಾ ಇರುವಂಥ ಗಂಗಾ ಸ್ನಾನ ಬಾಹ್ಯ ಬದರಿಯಲ್ಲಿ ಹರಿತಿರುವಂತಹ ಅಲಕನಂದಾಯ ಸ್ನಾನ ಅಲ್ಲ, ಅದು ಕನಸಿನಲ್ಲಿರುವಂತಹ ಅಲಕನಂದ ಬದರಿಕಾಶ್ರಮದ ಒಂದು ಸ್ನಾನ ಯಾತ್ರೆ ಅಂತ. ಈ ರೀತಿಯಾಗಿ ಆಚಾರ್ಯರು ಸಿದ್ಧಾಂತ ಏನು ಅಂತಂದರೆ, ಸ್ವಪ್ನ ಪದಾರ್ಥಗಳು ಕನಸು ಇದು ಸತ್ಯ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಹಾಗಾದರೆ ಅದು ಏನದು? ಇನ್ನೂ ಒಂದು ಹೆಚ್ಚುಗಾರಿಕೆ ಇದೆ ಕನಸಿನಲ್ಲಿ. ನಮಗೆ ಎಷ್ಟೊಂದು ಪ್ರಾರಬ್ಧ ಇರುತ್ತೆ, ಏನೋ ಒಂದು ತಪ್ಪನ್ನು ಮಾಡಿರ್ತೇವೆ, ಅದಕ್ಕೇನೋ ತಲೆ ಹೋಗುವಂಥ ಶಿಕ್ಷೆ ಇರುತ್ತೆ. ಆದರೆ ಭಗವಂತ ಏನು ಮಾಡ್ತಾನೆ ಅಂತಂದರೆ, ದುಸ್ವಪ್ನಗಳು ಬೀಳತ್ತೆ. ಕೆಲವು ಸತಿ ನಮಗೆ ತುಂಬ ಕೆಟ್ಟ ಕನಸು ಬೀಳ್ತಿದೆ, ಯಾಕೆ ಕೆಟ್ಟ ಕನಸು ಬೀಳುತ್ತೆ ಗೊತ್ತಾಗ್ತಿಲ್ಲ ಅಂತ ಅಂತೀವಿ. ಆದರೆ ನಮ್ಗೆ ಏನೇನೋ ಆಗುವಂತಹ ಪ್ರಾರಬ್ಧಗಳು, ಕರ್ಮಗಳಿರ್ತದೆ, ಅದೆಲ್ಲ ಕನಸಿನಲ್ಲಿ ತೋರಿಸಿ ಭಗವಂತ ಕಳೀತಾನೆ. ನಮಗೇನೋ ಮೇಲಿಂದ ಬಿದ್ದಂತೆ
ಅಪಮೃತ್ಯು ಬಂದಂತೆ, ಏನೋ ನಮ್ಮ ಸರ್ವಸ್ವ ನಷ್ಟ ಆದಂತೆ, ಎಲ್ಲವೂ ಕೂಡ ಕೆಟ್ಟ ಕನಸು ಬರುತ್ತೆ. ಅದನ್ನು ಭಗವಂತ ಏನು ಮಾಡ್ತಾನೆ ಅಂತಂದರೆ, ಒಂದು ನಮ್ಮ ಪ್ರಾರಬ್ಧವನ್ನು ಕನಸಿನಲ್ಲೇ ತೋರಿಸಿ ಕಳಿತಾನೆ. ಇಲ್ಲವಾ ನಿನಗೆ ಮುಂದೆ ಕೆಟ್ಟದಾಗತ್ತೆ, ಈಗಲೇ ಅದರ ಎಚ್ಚರಿಕೆ ವಹಿಸ್ಕೋ, ಅಥವಾ ಮುಂದೆ ಒಳ್ಳೆಯದಾಗತ್ತೆ, ಈಗ ಕಷ್ಟಕಾಲದಲ್ಲಿ ನೀ ಇದೆಯಾ, ಮುಂದೆ ಒಳ್ಳೆಯದಾಗತ್ತೆ ಅಂತನ್ನೋದನ್ನು ಭಗವಂತ ಕನಸಿನಲ್ಲಿ ತೋರಿಸಿ ಕೊಡ್ತಾನೆ. ಒಟ್ಟಾರೆ ಇಷ್ಟು ಸ್ವಪ್ನ ಅನ್ನುವಂತಹ ಒಂದು ಹಿನ್ನೆಲೆ. ಹಾಗಾದರೆ ಅಲ್ಲಿ ಪದ ಅಂದರೆ ಹಯಗ್ರೀವ ದೇವರು ಬಂದು ನುಡಿದಂತಹ ಮಾತುಗಳನ್ನು ವಾದಿರಾಜ ಗುರು ಸಾರ್ವಭೌಮರು ಸ್ವಪ್ನ ಪದ ಎಂಬಂತಹ 45 ಪದ್ಯಾತ್ಮಕವಾಗಿ ಇಲ್ಲಿ ಸಂಗ್ರಹವನ್ನು ಇಲ್ಲಿ ಸುಂದರವಾಗಿ ಮಾಡಿದ್ದಾರೆ. ಆದರೆ ಒಂದು ವಿಷಯ ಏನು ಅಂತಂದರೆ, ಆ ಸ್ವಪ್ನ ಅಂತನ್ನೋದು ದೇವತೆಗಳಿಗೆ ಬರೋದಿಲ್ಲ ಅಂತ. ಇದು ನಮ್ಮ ಸ್ವಪ್ನದಂತೆ ಅಲ್ಲ, ಒಂದು ಅಪ್ರಾಕೃತವಾದಂತಹ ಸ್ವಪ್ನಾವಸ್ಥೆ ಅಂತ. ಹೇಗೆ ಭಗವಂತ ಭಕ್ತ ಜನರ ಉದ್ಧಾರಕ್ಕಾಗಿ ಧರೆಗೆ ಬರ್ತಾನೋ, ಅವತರಿಸ್ತಾನೋ, ಹಾಗೆ ಮಹಾಮಹಾತ್ಮರಾದಂತಹ ವ್ಯಾಸರಾಜರು ಮತ್ತು ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ರಘುತ್ತಮ ಸ್ವಾಮಿಗಳು, ಅನೇಕ ಜನರು ದೇವತಾಂಶ ಸಂಭೂತರಾಗಿ ಧರೆಗೆ ಬರ್ತಾರೆ. ಹಾಗಾಗಿ ಅವರಿಗೆ ನಮ್ಮಂತೆ ಕನಸಲ್ಲ. ನಾವು ಮಲ್ಕೊಂಡಿದ್ವಿ, ಹಗಲು ಕನಸು ಕಾಣ್ತೇವೆ ಅಂತಾರಲ್ಲ, ಆ ರೀತಿಯಾಗಿ ಕನಸು ಬಿದ್ದದ್ದಲ್ಲ. ಭಗವಂತನ ಒಂದು ವಿಶೇಷವಾದಂತಹ ಏನು ಸಮಾಧಿ ಅವಸ್ಥೆ ಅಂತ ಹೇಳ್ತೀವಿ, ಆ ಒಂದು ಅವಸ್ಥೆಯಲ್ಲಿ ಹಯವದನ ಸ್ವಾಮಿ ವಾದಿರಾಜರಿಗೆ ಪ್ರತ್ಯಕ್ಷನಾಗಿ ಹೇಳಿದಂತಹ ಮಾತುಗಳು. ಅದರಲ್ಲಿ ಹೇಳ್ತಾರೆ ಏನಂತ ಅಂತಂದರೆ, ಮೊದಲು 2 ಪದ್ಯ ಏನಿದೆ ಅದು ಮೊದಲನೇದು ಮತ್ತು ಕೊನೆಯ ಪದ್ಯಗಳೇನಿದೆ ಅದು ವಾದಿರಾಜರಿಂದ ರಚಿತವಾದಂತಹ ಪದ್ಯ. ಮಧ್ಯ ಏನು ಪದ್ಯಗಳಿವೆ ಅವೆಲ್ಲವೂ ಕೂಡ ಹಯಗ್ರೀವ ದೇವರು ವಾದಿರಾಜರಿಗೆ ಉಪದೇಶವನ್ನು ಮಾಡಿದ್ದು. ಮತ್ತೆ ಮಧ್ಯದ ಯಾವುದು ಕೂಡ ವಾದಿರಾಜರ ಮಾತಲ್ಲ. ನಮಗೇನನ್ಸ್ಬಿಡುತ್ತೆ, ವಾದಿರಾಜರು ರಚನೆ ಮಾಡಿದ್ದು ಅಂದರೆ ವಾದಿರಾಜರೇ ಹೇಳಿದ್ದು ಅಂತ. ವಾದಿರಾಜರಿಗೆ ಹಯಗ್ರೀವ ದೇವರು ಹೇಳಿದ್ದನ್ನು ಅವರ ಭಾಷೆಯಲ್ಲಿ, ಅವರ ಮಾತಿನಲ್ಲಿ ಸಂಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಮೊದಲನೆಯದು ಮಂಗಳಾಚರಣೆ ಪದ್ಯ ಅಂತ. ಏನದು ಅಂತಂದರೆ ಹೇಳ್ತಾರೆ, ನೆನೆವೆ ನಾರಾಯಣನ ಪಾದವ, ನೆನೆವೆ ನಾರಾಯಣಿಯ ಚರಣವ, ನೆನೆವೆ ಪ್ರಾಣನ ಪದವ, ಭಾರತಿ ದೇವಿಯಂಗ್ರಿಯನು, ನೆನೆದು ಶ್ರೀಹಯವದನ ಸ್ವಪ್ನದೊಳೆನಗೆ ಪೇಳಿದ ಪದವ, ಲೋಕದ ಜನರಿಗಿದ ಸಂಗ್ರಹವ ಮಾಡುವೆನವನ ಕೃಪೆಯಿಂದ. ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಭಗವಂತನನ್ನು, ದೇವರನ್ನು ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಅದು ಗ್ರಂಥ ಮಾಡಬೇಕಾದ್ರೆ ಮಂಗಳಾಚರಣೆ ಅಂತ ಕರಿತೀವಿ. ನಾವು ಯಾವಾಗಲೂ ಕೂಡ ಮಂಗಳ ಅಂದರೆ ಕೊನೆಗೆ ಮಾಡೋದು ಅಂತ ಅಂದ್ಕೊಂಡ್ಬಿಡ್ತೀವಿ. ಮಂಗಳ ಹಾಡಿದರು ಅಂತಂದರೆ ಮುಗೀತು ಅಂತ ಅರ್ಥ. ಮಂಗಳ ಅಂದರೆ ಒಳ್ಳೆಯದು ಅಂತ ಅರ್ಥ. ಯಾವುದು ಒಳ್ಳೆಯದು ಅಂತಂದರೆ ಮಂಗಳಂ ಭಗವಾನ್ ವಿಷ್ಣು, ಭಗವಂತನೇ ಮಂಗಳ, ಇನ್ಯಾರೂ ಅಲ್ಲ. ಹಾಗಾದರೆ ಭಗವಂತನನ್ನು ನೆನೆಯೋದೇ ಮಂಗಳ. ಯಾಕೆ ಭಗವಂತನನ್ನು ನೆನಿಬೇಕು? ಅದರಲ್ಲೂ ವಿಶೇಷವಾಗಿ ಮೊದಲಿಗೆ ಭಗವಂತನನ್ನು ಯಾಕೆ ನೆನಿಬೇಕು ಅಂತಂದರೆ, ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ. ಒಳ್ಳೆಯ ಕೆಲಸಗಳಿಗೆ, ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ 4 ಜನ ಇನ್ನೂ ಸಹಾಯ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ, ಬೆಂಟ್ ತಟ್ಟಿ. ಆದರೆ ಒಳ್ಳೆಯ ಕೆಲಸ ಮಾಡ್ಬೇಕಾದ್ರೆ ಮಾಡಬೇಡ ಅಥವಾ ಆಗದೇ ಇರೋಂಗೆ ಕಲ್ಲು ಹಾಕೋರು ತುಂಬ ಜನ ಇರ್ತಾರೆ. ಅದು ಬಾಹ್ಯವಾಗಿ ಆಂತರಿಕವಾಗಿ. ಹೊರಗಡೆ ಶತ್ರುಗಳು ಬೇರೆ, ಅರಿಷಡ್ ವರ್ಗಗಳು ಒಳಗಡೆ ಶತ್ರುಗಳು ಇರ್ತಾರೆ. ಅವರೆಲ್ಲರೂ ಕೂಡ ಒಳ್ಳೆಯ ಕೆಲಸಕ್ಕೆ ಕಲ್ಲು ಹಾಕ್ತಿರ್ತಾರೆ. ಆ ಯಾವ ಒಂದು ವಿಘ್ನಗಳು ಕೂಡ ಬರಬಾರದು ಅಂತ ಭಗವಂತನನ್ನು ನಾವು ಸ್ತೋತ್ರ ಮಾಡೋದು, ಅದು ಮಂಗಳ ಅಂತ. ಹಾಗಾದರೆ ಅಲ್ಲಿ ವಾದಿರಾಜರು ಹೇಳ್ತಾರೆ, ನೆನೆವೆ ನಾರಾಯಣನ ಪಾದವ ಅಂತ ಹೇಳ್ತಾರೆ. ಭಗವಂತನ ಪಾದವನ್ನು ನಾನು ನೆನೆಸ್ತೇನೆ ಅಂತ. ಭಗವಂತನ ನೆನೆಸ್ತೇನೆ ಅಂತ ಹೇಳಲಿಲ್ಲ, ಭಗವಂತನನ್ನು ನೆನಿಬೇಕು. ಭಗವಂತನ ಪಾದವನ್ನು ಮಾತ್ರ ಯಾಕೆ ನೆನೆಸಿದ್ರು? ಕೈ ಕಾಲು ತಲೆ ಎಲ್ಲ ಬೇಡವೆ ವಾದಿರಾಜರಿಗೆ ಅಂತಂದರೆ, ಭಗವಂತನಲ್ಲಿ ಒಂದು ವಿಶೇಷ ಇದೆ. ಏನು ಅಂತಂದರೆ, ಶ್ರುತಿ ಹೇಳತ್ತೆ ಏನು, ನೇಹ ನಾನಾಸ್ತಿ ಕಿಂಚನ ಅಂತ. ನಮಗೆ ನಮ್ಮ ಕೈ ಬೇರೆ, ಕಾಲು ಬೇರೆ, ಆಮೇಲೆ ಕಣ್ಣು ಬೇರೆ, ಕಿವಿ ಬೇರೆ. ಆದರೆ ಭಗವಂತನ ಒಂದು ಶರೀರ ಏನಿದೆ ಅದು ಅಪ್ರಾಕೃತವಾದಂತಹ ಸಚ್ಚಿದಾನಂದಾತ್ಮಕವಾದಂತಹ ಶರೀರ ಅಂತ ನಾವು ತಿಳಿಬೇಕು. ಯಾಕೆ ಅಂತಂದರೆ, ನಮಗೆ ಕೊಯ್ದರೆ ನಮಗೆ ರಕ್ತ ಮಾಂಸ ಎಲ್ಲ ಬರುತ್ತೆ. ಆದರೆ ಭಗವಂತನ ಶರೀರ ರಕ್ತ ಮಾಂಸ ಮೂಳೆಯಿಂದ ಆದದ್ದಲ್ಲ. ಅದು ಉಪನಿಷತ್ ಹೇಳುತ್ತೆ, ಸಜ್ಞಾನಾನಂದ ಶೀರ್ಷೋಸವು ಸಜ್ಞಾನಾನಂದ ಪಾದವಾನ್ ಸಜ್ಞಾನಾನಂದ ದೇಹ ಅಂತ. ಕೊನೆಗೆ ಎಲ್ಲ ಕಡೆಗೂ ಕೂಡ ಜ್ಞಾನ ಆನಂದದಿಂದ ಅವನ ದೇಹ ಇದೆ. ಹೇಗೆ ಉದಾಹರಣೆ ಕೊಡ್ತಾರೆ, ಸಕ್ಕರೆ ಬೊಂಬೆ. ನಾವು ಸಂಕ್ರಾಂತಿಗೆ ಸಕ್ಕರೆ ಬೊಂಬೆ ಮಾಡ್ತೀವಿ.
ಸಕ್ಕರೆ ಬೊಂಬೆ ಕೈ ಏನು ಸಕ್ಕರೆ, ಸಕ್ಕರೆ ಬೊಂಬೆ ತಲೆ ಏನು ಸಕ್ಕರೆ, ಕಾಲು ಸಕ್ಕರೆ. ಹಾಗೆ ಭಗವಂತನ ಸರ್ವ ಶರೀರವು ಕೂಡ ಜ್ಞಾನ ಆನಂದಾತ್ಮಕವಾಗಿದೆ. ಸರಿ, ಇನ್ನೇನು ವಿಶೇಷ ಭಗವಂತನ ಶರೀರದಲ್ಲಿ ಅಂತಂದರೆ, ನಮ್ಮ ಕೈಯಿಂದ ಊಟ ಮಾಡ್ಬೋದು, ಎತ್ತಬೋದು, ಏನಾದ್ರು ಬರಿಬೋದು ಅಲ್ವಾ, ಇಷ್ಟೇ. ಆದರೆ ಭಗವಂತನ ಕೈ ಆ ಥರ ಅಲ್ಲ. ಭಗವಂತನ ಹಿಂಗಂದ್ರೆ ನಾವು ಕಣ್ಣಿಂದ ನೋಡ್ತೀವಿ, ಹೇಗೆ ಕಾಣಿಸುತ್ತೋ ಹಾಗೆ ಕೈಯಿಂದ ಭಗವಂತ ನೋಡ್ತಾನೆ. ಕೈಯಿಂದ ರುಚಿಯನ್ನು ನೋಡ್ತಾನೆ, ಕೈಯಿಂದ ಉಸಿರಾಡ್ತಾನೆ, ವಾಸನೆಯನ್ನು ತೆಕ್ಕೊಳ್ತಾನೆ. ಭಗವಂತನ ಅವಯವಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಹಾಗಾಗಿ ಭಗವಂತನ ಕಾಲು ಅಂದ್ರೂ ಭಗವಂತನೇ, ಮತ್ತೆ ಭಗವಂತನ ಕೈ ಅಂದ್ರೂ ಭಗವಂತನೇ. ಆದರೆ ನಮ್ಮಲ್ಲಿ ವ್ಯತ್ಯಾಸ ಇದೆ. ನನ್ನ ಕೈ ಅಲ್ವಾ, ನನ್ನ ಕೈಗೆ ಮಾಡಿದರೆ ಇಡೀ ಶರೀರಕ್ಕಾಗಲ್ಲ. ಆದರೆ ಭಗವಂತನ ಒಂದು ಕೈ ಭಗವಂತನಿಗೇ ಸಮ. ಹಾಗಾಗಿ ಇಲ್ಲಿ ಭಗವಂತನ ಪಾದವನ್ನು ನೆನೆಸ್ತೇನೆ ಅಂತ. ಹಾಗಾದರೆ ಪಾದ ಅಲ್ಲ, ಸ್ವಲ್ಪ ತಲೆಯನ್ನೇ ನೆನೆಸ್ಬೋದಿತ್ತು, ಉತ್ತಮ ಅಂಗ. ಕಾಲು ಕೆಳಗಡೆ ಇರುತ್ತೆ, ಆದರೆ ತಲೆಯನ್ನು ನೆನೆಸ್ಬೋದಿತ್ತು. ಕಾಲನ್ನೇ ಮತ್ತೆ ಯಾಕೆ ನೆನೆಸಿದ್ರು ಅಂತಂದರೆ, ಆಚಾರ್ಯರು ಹೇಳ್ತಾರೆ ಭಗವಂತನ ಕಾಲಿನ ಮಹಿಮೆ ಬಹಳ ಇದೆ ಅಂತ. ಏನು ಅಂತಂದರೆ, ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿರ್ಜ್ಞಾನ ಮುಚ್ಚತೆ ಮುಕ್ತಿದಾನೇನ ತದ್ದಾನಾತ್ ಸುವರಸ್ಯ ಪದದ್ವಯಂ ಅಂತ. ಭಗವಂತನ ಎರಡು ಕಾಲು ಜೋಡಿ ಇದೆಯಲ್ಲ, ಅದಕ್ಕೆ ಸುವರ್ ಅಂತ ಹೆಸರು. ಸಂಸ್ಕೃತದಲ್ಲಿ ಸುವರ್ ಅಂತ. ಏನಿದು ಸುವರ್ ಅಂತಂದರೆ ಸು ಅಂತಂದರೆ ಸುಖ, ವರ್ ಅಂದರೆ ಜ್ಞಾನ. ಬಲದ ಕಾಲು ಸುಖವನ್ನು ಕೊಡುತ್ತೆ, ಎಡದ ಕಾಲು ಜ್ಞಾನವನ್ನು ಕೊಡುತ್ತೆ. ಅಂದರೆ ಏನು, ಮುಕ್ತಿದಾನೇನ ತದ್ದಾನಾತ್. ಇವೆರಡನ್ನು ಹೇಗೆ ಕೊಡ್ತಾನೆ? ಮೊದಲಿಗೆ ಜ್ಞಾನವನ್ನು ಕೊಡ್ತಾನೆ, ಆಮೇಲೆ ಮೋಕ್ಷವನ್ನು ಕೊಡ್ತಾನೆ. ಹಾಗಾಗಿ ಭಗವಂತನ ಕಾಲಿಗೆ ನಮಸ್ಕಾರ, ಅಥವಾ ಯಾವುದೇ ದೊಡ್ಡವರಿಗೆ ಕಾಲಿಗೆ ಯಾಕೆ ಬಿಡ್ತೀವಿ, ಕೈ ಹಿಂಗೆ ಯಾಕೆ ನಮಸ್ಕಾರ ಮಾಡಲ್ಲ ನಾವು ಅಂದರೆ, ಕಾಲಿನಲ್ಲಿ ವಿಶೇಷ ಈ ಒಂದು ಧಾತೃತ್ವ. ನಮಗೆ ಜ್ಞಾನ ಬೇಕು, ಸುಖ ಬೇಕು ಅಂತಂದರೆ ಕಾಲನ್ನು ಮುಟ್ಟಬೇಕು. ಹಾಗಾಗಿ ಆ ಕಾಲನ್ನು ವಾದಿರಾಜ ಗುರು ಸಾರ್ವಭೌಮರಾಗೂ ಪ್ರತಿಯೊಬ್ಬರೂ ಕೂಡ, ಮಧ್ವಾಚಾರ್ಯ ಎಲ್ಲರೂ ಕೂಡ ಭಗವಂತನ ಪಾದಗಳಿಗೆ, ಪಾದಪದ್ಮಗಳಿಗೆ ನಮಸ್ಕಾರ ಅಂತ ಮಾಡುವಂತಹದ್ದು ಈ ಒಂದು ಕಾರಣದಿಂದ. ನಮಗೆ ಬೇಕಾದದ್ದೇ ಅದಲ್ವ, ಜ್ಞಾನ ಮೋಕ್ಷ. ಇದಕ್ಕಿಂತ ಇನ್ನೇನು ಬೇಕು ನಮಗೆ? ಇದೆರಡು ಸಿಕ್ಬಿಟ್ರೆ ಎಲ್ಲನೂ ಕೂಡ ಸಿಗತ್ತೆ. ಹಾಗಾಗಿ ಭಗವಂತನ ಪಾದಕಮಲಗಳನ್ನು ನಾನು ನೆನೆಸ್ತೇನೆ ಅಂತ, ನಮಸ್ತೇನೆ ಅಂತ ವಾದಿರಾಜರು ಮಂಗಳಾಚರಣೆಯಲ್ಲಿ ಹೇಳ್ತಾರೆ. ಬರೀ ಭಗವಂತ ಅಷ್ಟೇ ಸಾಕ? ಭಗವಂತನ ಪರಿವಾರದವರು ಬೇಕು. ಯಾಕೆ? ತಾರತಮ್ಯ ಕ್ರಮದಲ್ಲಿ ಭಗವಂತನ ಪರಿವಾರದವರು ನಾವು ಅದರಲ್ಲಿ ಸೇರಿದ್ದೇವೆ. ಮತ್ತೆ ನಮ್ಮನ್ನು ಬಿಡೋದಲ್ಲ, ನಾವು ಕೂಡ ಭಗವಂತನ ಪರಿವಾರದಲ್ಲಿ ಸೇರಿದ್ದೇವೆ. ಎಲ್ಲ ದೇವತೆಗಳನ್ನು ಹೇಗೆ ನೆನಿಬೇಕು ಅಂದರೆ ಪರಿವಾರತಯ ನೆನೆಸಬೇಕು. ತಾರತಮ್ಯ ಕ್ರಮದಲ್ಲಿ ಬೇರೆ ಭಗವಂತ ಒಬ್ಬನೇ ಸರ್ವೋತ್ತಮ. ಹಾಗಾದರೆ ಲಕ್ಷ್ಮೀ ಬೇಡ, ಶಿವ ಬೇಡ, ಸ್ಕಂದ ಬೇಡ, ಗಣಪತಿ ಬೇಡ, ಎಲ್ಲರೂ ಬೇಕು ನಮಗೆ. ವಿಷ್ಣು ಸರ್ವೋತ್ತಮ ಆದರೂ ಕೂಡ ಇವರೆಲ್ಲರೂ ಬೇಕು. ಯಾಕೆ ಅಂತಂದರೆ ಅವರ ಅನುಗ್ರಹ ಇಲ್ಲದೆ ವಿಷ್ಣುವಿನ ಅನುಗ್ರಹ ಆಗೋದಿಲ್ಲ. ಹೇಗೆ ಅಂತಂದರೆ, ನಾವೊಂದು ಅರ್ಜಿಯನ್ನು ಕೊಡ್ತೇವೆ, ಅರ್ಜಿ ಕೊಡಬೇಕಾದ್ರೆ ಎಷ್ಟೋ ಜನದ ಸೀಲು ಸಿಗ್ನೇಚರ್ ನೋಡ್ತಾರೆ. ಆಮೇಲೆ ಪ್ರಧಾನ ಅಧಿಕಾರಿಗಳು ಆ ಸೀಲ್ ಸಿಗ್ನೇಚರ್ ನೋಡಿದ ಮೇಲೆ ಅವ್ರು ಸೈನ್ ಮಾಡ್ತಾರೆ. ಅಲ್ಲಿ ಏನಿದೆ ಕಂಟೆಂಟ್ ನೋಡೋದೇ ಇಲ್ಲ ಅವರು. ಯಾಕೆ ಅಂತಂದರೆ ಅವರ ಕೆಳಗಿನವರೆಲ್ಲರೂ ಕೂಡ ಅದನ್ನು ನೋಡಿ ತಿದ್ದಿ ತೀಡಿ ಸರಿ ಮಾಡಿರ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಆ ಸೀಲ್ ಸಿಗ್ನೇಚರನ್ನು ನೋಡಿ ಆ ಪ್ರಧಾನ ಅಧಿಕಾರಿಗಳು ಟಸ್ಸೆಯನ್ನು ಒತ್ತುತ್ತಾರೆ. ಹಾಗೆ ನಮ್ಮ ಭಗವಂತನೂ ಕೂಡ ನಮ್ಮ ಮೇಲೆ ಎಷ್ಟೋ ಜನ ಸಹಿ ಹಾಕಿರ್ತಾರೆ. ಯಾರ್ಯಾರು ಅಂತ, ನಮ್ಮ ಗುರುಗಳಿಂದ ಹಿಡಿದು ಮಹಾಜ್ಞಾನಿಗಳು, ದೇವತೆಗಳೆಲ್ಲರೂ ಕೂಡ ಸ್ವಾಮಿ ಸರ್ಟಿಫೈಡ್ ಅಂತ ಹಾಕಿರ್ತಾರೆ. ಆಮೇಲೆ ಅದನ್ನೆಲ್ಲ ಬ್ರಹ್ಮದೇವರು ಕೊನೆಗೆ ಸೀಲನ್ನು ಒತ್ತುತ್ತಾರೆ. ಇವನು ಪೂರ್ಣವಾಗಿ ಸರಿ ಹೋಗಿದ್ದಾನೆ, ಶುದ್ಧವಾಗಿದ್ದಾನೆ ಅಂದ ಮೇಲೇನೆ ಭಗವಂತ ಒಪ್ಕೊಳ್ಳೋದು. ಹಾಗಾಗಿ ಮತ್ತೆ ಲಕ್ಷ್ಮೀದೇವಿಯನ್ನು ಇಲ್ಲಿ ನೆನೆಸ್ತಾರೆ. ಪರಿವಾರ ಮೊದಲನೇದು ಬರೋದು ಯಾರು? ತಾಯಿ. ತಂದೆ ಭಗವಂತ ಆದರೆ ತಾಯಿ ಲಕ್ಷ್ಮೀದೇವಿ. ಹಾಗಾಗಿ ನೆನೆವೇ ನಾರಾಯಣೀಯ. ಅಂದರೆ ಇಲ್ಲಿ ನಾರಾಯಣಿ ಅನ್ನೋ ಶಬ್ದದಲ್ಲಿ ಒಂದು ಸ್ವಾರಸ್ಯ ಇದೆ. ಏನು ಅಂತಂದರೆ, ನಾರಾಯಣ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಒಂದು ಏನು ಅಂತಂದರೆ ದೋಷ ದೂರ ಅಂತ ಅರ್ಥ. ಭಗವಂತ ನಾರಾಯಣ ಅಂತಂದರೆ ದೋಷ ದೂರ ಅಂತ. ಮತ್ತು ಭಗವಂತ ಒಳ್ಳೆ ವರ ಇದ್ದಾನ್ರಿ, ಆದರೆ ಹೆಂಡತಿನೇ ಚೆನ್ನಾಗಿಲ್ಲ. ಅನುರೂಪ ಇರಬೇಕಲ್ವ ಗಂಡ ಹೆಂಡತಿಯಲ್ಲಿ. ಒಳ್ಳೆ ಗುಣ, ಒಳ್ಳೆಯ ದೇವಸ್ವಭಾವನಾದಂತಹ ಗಂಡ. ರಾಕ್ಷಸಿ ಹೆಂಡತಿ ಇದ್ರೆ ಏನು ಬಂತು? ಜಗಳ ಗಂಟಿ ಹೆಂಡತಿ ಇದ್ರೆ ಏನು ಬಂತು ಅಲ್ವಾ? ಗಂಡ ಹೆಂಡತಿಯಲ್ಲಿ ಸಾಮ್ಯ ಇರಬೇಕು. ಅದಕ್ಕೆ ಅವ್ರು ಏನಂದ್ರು, ಲಕ್ಷ್ಮೀ ಅಂದಿಲ್ಲ, ನಾರಾಯಣಿ ಅಂತಂದರು. ಭಗವಂತ ಹೇಗೆ ದೋಷದೂರನಾಗಿದ್ದಾನೆಯೋ ಲಕ್ಷ್ಮೀದೇವಿಯೂ ಕೂಡ ಅವಳ ಯೋಗ್ಯತೆಯ ಮಟ್ಟಕ್ಕೆ ದೋಷದೂರಳು, ಗುಣಪರಿಪೂರ್ಣಳು. ಏಕೆ? ಲಕ್ಷ್ಮೀದೇವಿಗೆ ಇನ್ನೊಂದು ಹೆಸರಿದೆ, ಏನು? ಸಮನ ಅಂತ. ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವವಂದ್ಯ ಪುರಂದರನ
ಯಾವಾಗಲೂ ನಿರುತದಲ್ಲಿ ಸೇವೆ ಮಾಡುತ್ತೀಹಳು ಅಂತ. ಅಂದರೆ ಭಗವಂತ ಎಲ್ಲೆಲ್ಲಿದ್ದಾನೆಯೋ ಅಲ್ಲೆಲ್ಲ ಕಡೆಗೂ ಕೂಡ ಲಕ್ಷ್ಮೀದೇವಿ ಇದ್ದಾಳೆ ಅಲ್ವಾ. ಹಾಗಾದರೆ ಸಮನ ಅಂತಂದರೆ ದೇಶತಃ ಕಾಲತಃ ವ್ಯಾಪ್ತನಾದಂತಹ, ಅಂದರೆ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಇರುವಂತಹ ಭಗವಂತನನ್ನು ಅಲ್ಲೇ ಇದ್ದು ಅವನ ಹತ್ತಿರದಲ್ಲೇ ಇದ್ದು ಲಕ್ಷ್ಮೀದೇವಿ ಯಾವಾಗಲೂ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಹಾಗಾಗಿ ಅವಳನ್ನು ಸಮನ, ಇದು ವೇದವ್ಯಾಸ ದೇವರು ಹೇಳಿದಂಥ ಹೆಸರು ಸಮನ ಅಂತ ಬ್ರಹ್ಮಸೂತ್ರದಲ್ಲಿ. ಹಾಗಾಗಿ ನಾರಾಯಣಿ ಅಂತಂದರು ವಾದಿರಾಜರು. ದೋಷದೂರನಾದಂತಹ ಗುಣಪರಿಪೂರ್ಣನಾದಂತಹ ನಾರಾಯಣ, ಅವನಿಗೆ ಮಡದಿ ಯಾರು ಅಂತಂದರೆ ದೋಷದೂರಳಾದ ಗುಣಪರಿಪೂರ್ಣಳಾದಂತಹ ಲಕ್ಷ್ಮೀದೇವಿಯೇ ಮಡದಿ. ಅಂತಹ ರಮಾರಮೇಶ್ವರನ್ನು ನಮಿಸ್ತಾ ಇದ್ದೇನೆ ಅಂತ ಅಧಿರಾಜರು ಹೇಳ್ತಾರೆ. ಇನ್ನು ನೆನೆವೆ ಪ್ರಾಣನ ಅಂತ ಮುಖ್ಯ ಪ್ರಾಣದೇವರನ್ನು ಮತ್ತು ಜೀವರಾಶಿಗೆ ನಿಯಾಮಕರಾದವರು ಯಾರು? ಬ್ರಹ್ಮದೇವರು. ಹಾಗಾಗಿ ಮುಖ್ಯ ಪ್ರಾಣದೇವರು ಅಂದರೆ ಇಬ್ಬರು ಬಂದ್ಬಿಡ್ತಾರೆ ಅಲ್ಲಿ, ವಾಯುದೇವರು ಬ್ರಹ್ಮದೇವರು ಇಬ್ಬರೂ ಕೂಡ ಬಂದ್ಬಿಡ್ತಾರೆ. ಹಾಗೆ ಅವರನ್ನೇಕೆ ಅವರು ಗುರುಗಳು, ಬ್ರಹ್ಮದೇವರು ಮುಖ್ಯ ಗುರುಗಳು. ಹಾಗಾಗಿ ಯಾಕೆಂದರೆ ಮೋಕ್ಷ ಆಗಬೇಕು ಅಂದರೆ ವಿರಜಾ ನದಿಯ ದಡದ ಮೇಲೆ ಈ ಬದಿ ದಡ, ಆ ಕಡೆ ವೈಕುಂಠ, ಈ ಕಡೆ ಅಮುಕ್ತ ಸ್ಥಾನ ಇರುತ್ತೆ. ಅಲ್ಲಿ ಉಪದೇಶವನ್ನು ಮಾಡ್ತಾರೆ, ಕೊನೆಯ ಉಪದೇಶ ಅದು. ಅದಾದಮೇಲೆ ಅದನ್ನು ಕೇಳಿ ನಾವು ಅರಗಿಸ್ಕೊಂಡ್ಬಿಟ್ವಿ ಅಂತಂದರೆ ನಮ್ಮ ಲಿಂಗ ಶರೀರ ಎಲ್ಲ ವಿರಜಾ ನದಿಯಲ್ಲಿ ಕರಗಿ ಹೋಗ್ಬಿಡತ್ತೆ. ಹಾಗಾಗಿ ಮಹಾಗುರುಗಳು ಯಾರು ಅಂತಂದರೆ ಬ್ರಹ್ಮದೇವರು, ವಾಯುದೇವರು, ತ್ರೈಲೋಕ್ಯಾಚಾರ್ಯ ಗುರುಗಳು, ಮಧ್ವಾಚಾರ್ಯರು. ಹಾಗಾಗಿ ಅವರ ಗುರುಗಳ ಒಂದು ಪಾದವನ್ನು ಮತ್ತು ಗುರುಪತ್ನಿಯಾರು ಭಾರತೀ ದೇವಿಯರ ಅಂಗ್ರಿಗಳನ್ನು, ಪಾದಗಳನ್ನು ನೆನಿತಾ ಇದ್ದೇನೆ. ಯಾಕೆ ಅಂತಂದರೆ ಯಾವ ಭಾರತೀ ದೇವಿ, ಸರಸ್ವತಿ ದೇವಿ ವಿದ್ಯೆಗೆ ಅಭಿಮಾನಿ. ಇದು ಮತ್ತು ವಿದ್ಯೆ, ನಮಗೆ ವಿದ್ಯೆಯ ಸಂಬಂಧಿಯಾದಂತಹ ಪದ್ಯ ಅಲ್ವಾ. ಹಾಗೆಯೇ ಮೇನ್ ಅವರನ್ನೇ ಬಿಟ್ಟರೆ ಹೇಗೆ, ಅಧಿಕಾರಿಗಳನ್ನೇ ಬಿಟ್ಟರೆ ಹೇಗೆ. ಹಾಗಾಗಿ ಭಾರತೀ ದೇವಿಯರನ್ನು, ಸರಸ್ವತೀ ದೇವಿ ಭಾರತೀ ದೇವಿಯರನ್ನು ನೆನೆದು ಹಯವದನ ಸ್ವಪ್ನದೋಳು ಎನಗೆ ಪೇಳಿದ. ಹಿಂದೆ ಹೇಳಿದಂತೆ ಭಗವಂತ ನನಗೇನು ಉಪದೇಶವನ್ನು ಮಾಡಿದ್ದಾನೆ ಅದು ಯಾಕೆ ಹೇಳ್ತೇನೆ ಅಂದರೆ ಜನರಿಗೆ ಒಳ್ಳೆಯದಾಗಲಿ, ಲೋಕದ ಜನಗೆ ಸಂಗ್ರಹ ಮಾಡುವೆನು ಅವನ ಕೃಪೆಯಿಂದ, ಭಗವಂತನ ದಯೆಯಿಂದ. ಅವನು ಕೊಟ್ಟಂತಹ ಬುದ್ಧಿ, ಅವನು ಕೊಟ್ಟಂತಹ ನೆನಪು, ಅವನು ಕೊಟ್ಟಂತಹ ವಾಗೀಂದ್ರಿಯ. ಹಾಗಾಗಿ ಅದರ ಕೃಪೆಯಿಂದ, ಅದರ ಬಲದಿಂದ ನಾನು ಭಗವಂತ ಹೇಳಿದಂತಹ ಎಲ್ಲವನ್ನು ಕೂಡ ನಾನು ಇಲ್ಲಿ ಹೇಳ್ತೇನೆ ಅಂತ. ಎರಡನೇ ಪದ್ಯದಲ್ಲಿ ಭಗವಂತ ಶುರು ಮಾಡ್ತಾನೆ, ಭಗವಂತನ ಉಪದೇಶ ಶುರು ಆಗತ್ತೆ. ಏನು? ಎನ್ನ ಸೇವೆಯ ಬೇಸರದೆ ದಿನ ಮಾಡುವ ಮನುಜರಿಗೆ ಪ್ರಸನ್ನನಾಹೆ ಕೃಪಾಳು ಎಂಬುದು ಎನಗೆ ಬಲು ಬಿರುದು. ಮನ್ನದಲ್ಲಿ ಬೇಸತ್ತುಕೊಂಡರೆ ಮಣ್ಣು ಹೊಯ್ಸದೆ ಮಾಣೆನದರಿಂದುನ್ನತೋನ್ನತ ಪೂಜೆಗಳನನು ದಿನ ಮಾಡುತ್ತಿರು. ಮೊದಲು ಹೇಳೋದು ಭಗವಂತ ಏನು ಗೊತ್ತಾ? ಎನ್ನ ಸೇವೆಯ ಬೇಸರದೆ ದಿನ ಮಾಡುವ ಮನುಜರಿಗೆ ಪ್ರಸನ್ನನಾಹೆ. ಯಾರಿಗೆ ಭಗವಂತನ ಅನುಗ್ರಹ ಆಗತ್ತೆ ಅಂತಂದರೆ ಅನುದಿನ ಅಂತ. ಯಾವತ್ತೋ ಒಂದಿನ ಪ್ರಥಮೇಕಾದಶಿ ಎದ್ದು ಸಂಧ್ಯಾ ವಂದನೆ ಮಾಡಿ ಮುದ್ದಧಾರಣೆ ಹಾಕಿಸ್ಕೊಂಡ ಅಂತಂದರೆ ಮತ್ತೆ ಆ ಮುದ್ರೆ ಮತ್ತೆ ಪ್ರಥಮೇಕಾದಶಿಗೆ ತೆಗೆಯೋದು. ಮತ್ತು ಭಗವಂತನ ಒಂದು ಮಂದಿರಕ್ಕಾಗಲಿ ದೇವ್ರ ಮನೆ ಬಾಗಿಲು ವರ್ಷಕ್ಕೊಂದ್ಸತಿ ಅತ್ತಿವರದ ಅಥವಾ ವೈಕುಂಠ ದ್ವಾರ ತೆಗೆದಂಗೆ ವರ್ಷಕ್ಕೊಂದ್ಸತಿ ತೆಗೆದರೆ ಭಗವಂತನ ಅನುಗ್ರಹ ಆಗೋದಿಲ್ಲ ಅಂತ. ಯಾಕೆ? ದಿನ ಮಾಡುವ, ಪ್ರತಿದಿನವೂ ಕೂಡ ಮಾಡಬೇಕು ಅಂತ ಭಗವಂತ ಹೇಳ್ತಾನೆ, ಒತ್ತಿ ಹೇಳ್ತಾನೆ. ಅವನಿಗೆ ನಾನು ಅನುಗ್ರಹವನ್ನು ಮಾಡ್ತೇನೆ. ನಮಗೆ ಅನ್ಸತ್ತೆ ಆಚಾರ್ಯ ನಾವು ಪ್ರತಿದಿನ ಮಾಡಬೇಕು ಅಂತ ಅನ್ಕೊತೀವಿ, ಕರೆಕ್ಟಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಬೇಕಾದ್ರೆ ಏನೋ ಒಂದು ಸಮಸ್ಯೆ ಬರುತ್ತೆ. ಕರೆಕ್ಟಾಗಿ ಪ್ರತಿನಿತ್ಯ ಒಂದಿನ ಸಂಧ್ಯಾವಂದನೆ ಮಾಡ್ತೀವಿ, ಎರಡನೇ ದಿನ ಸಂಧ್ಯಾವಂದನೆ ಮಾಡಲಿಕ್ಕೆ ಆಗೋದಿಲ್ಲ. ನೀವಂತೀರ ದಿನ ಮಾಡಬೇಕು ಅಂತ ಹೇಗೆ ಸಾಧ್ಯ ಅಂತಂದರೆ, ನಾವು ಏನು ಮಾಡ್ತೀವಿ, ರಿಮೈಂಡರ್ ಅಂತ ಹಾಕೊತೀವಿ, ಮರಿಬಾರ್ದು ಅಂತ. ಭಗವಂತನೂ ಕೂಡ ನಮಗೊಂದು ದೊಡ್ಡ ರಿಮೈಂಡರ್ನ ನೆತ್ತಿ ಮೇಲಿಟ್ಟಿದ್ದಾನೆ. ಯಾವುದು ಅಂತಂದರೆ ಸೂರ್ಯ. ಹೇಗೆ ನಾವು ಹಿಂಗೆ ಮಾಡಬೇಕು ಅಂತ ಇಚ್ಛೆ ಇತ್ತು, ಮಾಡಲೇಬೇಕು ಅಂತಂದರೆ ಅದು ನಾವು ಮಾಡೇ ತೀರ್ತೀವಿ. ನಮಗೆ ನಿದ್ದೆ, ಊಟ ಮತ್ತು ಸ್ನಾನ ಇದು ಅತ್ಯವಶ್ಯಕ. ಇನ್ನು ನಾವು ಏನೇ ಇರಲಿ, ಪ್ರಾಣ ಹೋದರೂ ಕೂಡ ಮೂರನ್ನು ತಪ್ಪಿಸೋದಿಲ್ಲ. ನಾವೇನು ಮಾಡ್ತೀವಿ, ಪ್ರಯಾರಿಟೈಸ್ ಮಾಡ್ಕೊತೀವಿ. ಇದು ಮೂರು ಪ್ರಧಾನ ಅಂತ, ಇದೆಲ್ಲ ಅಪ್ರಧಾನ, ಇದಕ್ಕಿಂತ ಫಿಲ್ಟರ್ ಮಾಡಿ ಕೆಳಗಡೆ. ನಾವೇನು ಮಾಡ್ತೀವಿ, ಎಲ್ಲ ಮಾಡಿ ಉಳಿದ್ರೆ ದೇವರಿಗೆ ಅಂತ ಮೀಸಲು ಟೈಮು. ಆದರೆ ಹಾಗಿರಬಾರ್ದು, ಮೊದಲು ದೇವರಿಗೆ ಆಮೇಲೆ ಬೇರೆದೆಲ್ಲ ಅಂತ ಇಟ್ಕೋಬೇಕು. ಹಾಗಾಗಿ
ಇದು ಸೂರ್ಯ ಹೇಗೆ ರಿಮೈಂಡರ್ ಆಗ್ತಾನೆ? ನಮಗೆ ಭಗವಂತ ಕೊಟ್ಟಂತಹ ರಿಮೈಂಡರ್, ನೀನು ಕೆಲಸವನ್ನು ಪಂಕ್ಚುವಲ್ ಆಗಿ ಮಾಡಬೇಕು ಅನ್ನೋದಕ್ಕೆ ಸೂರ್ಯನನ್ನು ರಿಮೈಂಡರ್ ಆಗಿ ಕೊಟ್ಟಿದ್ದಾನೆ. ನಾವು ಕಣ್ಣು ಮುಂದೆ ಕಾಣ್ತೀವಿ, ಅದೊಂದು ಮನುಷ್ಯರಿಗೆ ಒಂದು ಅಭ್ಯಾಸ, ದಿನಾ ಬರೋರು ಹಗ್ಗ ಅಂತ. ನೀವೇನ್ರಿ ಯಾವಾಗಲೂ ಬರ್ತೀರ, ಅವ್ರು ಅಪರೂಪ ಇವತ್ತು ಬಂದಿದ್ದಾರೆ ಅಂತ. ಅವ್ರಿಗೆ ಸ್ವಲ್ಪ ಕೃಷ್ಣಾಷ್ಟಮಿ, ನರಸಿಂಹ ಜಯಂತಿ ಇವೆಲ್ಲ ವರ್ಷಕ್ಕೆ ಒಂದ್ಸತಿ ಬರುತ್ತೆ. ಹಾಗಾಗಿ ಯಾವಾಗಲೂ ಕೂಡ ನರಸಿಂಹದೇವ್ರ ಬಗ್ಗೆ ಜಿಜ್ಞಾಸೆ, ಕೃಷ್ಣನ ಬಗ್ಗೆ ಜಿಜ್ಞಾಸೆ. ದಿನಾ ಕಾಣಿಸ್ತಾನೆ ಸೂರ್ಯ. ಯಾರು ರಥಸಪ್ತಮಿ ಮಾತ್ರ ಒಂದಿನ ರಥ ಬರೆದು ಎಕ್ಕದಲ್ಲೇ ಇಟ್ಕೊಂಡು ಸ್ನಾನ ಮಾಡ್ತೀವಿ, ಅವತ್ತಿನ ದಿನ ಸೂರ್ಯ ಮುಗೀತು. ಹಾಗಲ್ಲ. ಯಾಕೆ ಅಂತಂದರೆ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ಹೇಗೆ ಸೂರ್ಯ ಇದ್ದಾನೆ, ಅವನೇನು ತಿಳಿಸ್ಕೊಡ್ತಾನೆ ನಮಗೆ, ಅವನಿಂದ ನಾವು ಏನು ಕಲಿಬೇಕು. ದಿನಾ ಸೂರ್ಯೋದಯವನ್ನು ನೋಡ್ತೇವೆ, ಅಥವಾ ಮಧ್ಯಾಹ್ನ ಆದರೆ ಸುಡೋ ಬಿಸಿಲು, ಅವಾಗಲಾದರೂ ಕಣ್ಣೆಟ್ಟು ನೋಡ್ತೇವಪ್ಪ ಏನು ಬಿಸಿಲು ಅಂತ. ಆಗಲಾದರೂ ಕೂಡ ಈ ಅರ್ಥ ನಮಗೆ ಬಂತು ಅಂತಂದರೆ ನಾವು ಒಂದು ಸ್ವಲ್ಪ ಅದು ಜಾಗೃತರಾಗ್ಬೋದು ಅಂತ. ಏನದು ಅಂತಂದರೆ, ರಥಸ್ಯೈಕಂ ಚಕ್ರಂ ಭುಜಗಯಮಿತಾ ಸಪ್ತತುರಗಾಃ ನಿರಾಲಂಬೋ ಮಾರ್ಗಃ ಚರಣರಹಿತ ಸಾರಥಿರಪಿ ರವಿರ್ಗಚ್ಚತ್ಯಂತಂ ಪ್ರತಿದಿನಮಪಾರಸ್ಯ ನಭಸಃ ಕ್ರಿಯಾಸಿದ್ಧಿಃ ಸತ್ವೇ ಭವತಿ ಮಹತಾಂ ನೋಪಕರಣೇ. ನೋಡಿ, ನಾವು ಯಾಕೆ ನಾನೊಂದು ಸ್ವಲ್ಪ ತಡ ಆಗಿ ಬಂದೆ, ಯಾಕೆ ಬಂದೆ, ಟ್ರಾಫಿಕ್ಕು ಅಂತ ಒಂದು ಕಾರಣ ಅಲ್ವಾ. ನಾವು ಇನ್ನೊಂದು ಕಡೆಗೆ ಏನೋ ಒಂದು ಸ್ವಲ್ಪ ಒಂದು 5-10 ನಿಮಿಷ ತಡ ಮಾಡ್ತೀವಿ, ಅದಕ್ಕೊಂದು ಕಾರಣ. ಆದರೆ ಎಲ್ಲ ಇದ್ದರೂ ಕೂಡ, ತೊಂದರೆಗಳಿದ್ದರೂ ಕೂಡ ನಾವು ಪಂಕ್ಚುಯಲ್ ಆಗಿ ಮಾಡಬೇಕು ಅಂತಂದರೆ ಮಾಡೇ ಮಾಡ್ತೀವಿ. ಹೇಗೆ ಸೂರ್ಯನಂತೆ ಅಂತ ನೋಡಿ. ಮೊದಲಿಗೆ ಸೂರ್ಯ ಏನು ಮಾಡ್ತಾನೆ, ನಮ್ಮ ಪೌರಾಣಿಕವಾದ ಹಿನ್ನೆಲೆ ಕಲ್ಪನೆ ಏನು ಅಂತಂದರೆ, ಸೂರ್ಯ ನಮ್ಮನ್ನು ಸುತ್ತಾನೆ, ಭೂಮಿಯನ್ನು ಸುತ್ತಾನೆ. ಹೇಗೆ ಸುತ್ತಾನೆ ಅಂತಂದರೆ, ರಥದಲ್ಲಿ ಬರ್ತಾನೆ. ನಾವು ರಥಸಪ್ತಮಿ ರಥ ಬರಿತೀವಿ, ಎಷ್ಟು ಚಕ್ರ ಬರಿತೀವಿ? ಒಂದೇ ಚಕ್ರ, 4 ಚಕ್ರ ಅಲ್ಲ, ಒಂದೇ ಚಕ್ರ ಬರಿತೀವಿ. ರಥಸಪ್ತಮಿಯ ಸೂರ್ಯನ ರಥ ಒಂದೇ. ನಾವು ಯಾವತ್ತಾದರೂ ಸಿಂಗಲ್ ಸೈಕಲ್ ಬರುತ್ತಲ್ವಾ, ಒಂದೇ ಚಕ್ರದ ಸೈಕಲ್, ಅದನ್ನು ತುಳಿದ್ರೆ ಗೊತ್ತಾಗತ್ತೆ ಎಷ್ಟು ಕಷ್ಟ ಅಂತ. ಒಂದೇ ವೀಲಲ್ಲಿ ಬ್ಯಾಲೆನ್ಸ್ ಮಾಡೋದು ಸುಲಭ ಅಲ್ಲ. ನಮ್ಮ ಸಣ್ಣ ಶರೀರವೇ ಒಂದು ಸೈಕಲ್ ಮೇಲೆ, ಒಂದು ವೀಲಿನ ಮೇಲೆ ಬ್ಯಾಲೆನ್ಸ್ ಆಗಲ್ಲ ಅಂತಂದರೆ ಅಷ್ಟು ದೊಡ್ಡದಾದ ರಥ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ ರಥಸ್ಯೈಕಂ ಚಕ್ರಂ ಭುಜಗ ಯಮಿತಃ. ಯಮಿತಃ ಅಂತಂದರೆ ಬ್ರೇಕ್, ಅಂದರೆ ಲಗಾಮು ಅಂತೀವಲ್ಲ ನಾವು ಕನ್ನಡದಲ್ಲಿ. ಸರಿ, ಆ ಲಗಾಮ್ ಯಾವುದು ಅಂತಂದರೆ ಹಾವುಗಳೇ. ಮತ್ತೇನು ಅಂತಂದರೆ ಲಗಾಮು. ಮತ್ತೆ ಕುದುರೆ ಎಷ್ಟು ಅಂತಂದರೆ ವಿಷಮ ಸಂಖ್ಯಾಕವಾದಂತಹ ಕುದುರೆ 7 ಸಪ್ತತುರಗಾಹ ಅಂತ. ಇದೇನು 7 ಕುದುರೆ ಇದರ ಸಮಸ್ಯೆ ಏನು ಅಂತಂದರೆ, 7 ಕುದುರೆ ಒಂದು ಸಮಸ್ಯೆ. ಯಾಕೆಂತಂದರೆ ಅದು ಆಡ್ ನಂಬರ್. 8 ಇತ್ತು ಅಂದರೆ ಈ ಕಡೆ 4 ಈ ಕಡೆ 4 ಮಾಡಿ 8 ಆಯಿತು ಅಂತಂದರೆ ಸಮಸಂಖ್ಯೆ, ಕರೆಕ್ಟಾಗಿ ಬ್ಯಾಲೆನ್ಸಿಂಗ್ ಇರುತ್ತೆ. 6 ಒಂದು ಕಡೆಗೆ ಇಳಿದ್ರೆ 7ನೇದು ಇನ್ನೊಂದು ಕಡೆಗೆ ಇಳಿಯುತ್ತೆ, ಬ್ಯಾಲೆನ್ಸಿಂಗ್ ಇರೋದಿಲ್ಲ. ಸಪ್ತತುರಗಾಹ. ಸರಿ, ಒಳ್ಳೆ ಎಣ್ಣೆ ಚೈವೆ ಇದ್ಬಿಡ್ಲಪ್ಪ, ಏನು ಹಳ್ಳ ದಿನ್ನೆ ಏನೂ ಇಲ್ಲ ಅಂದರೆ ಹೆಂಗೋ ಒಂದು ಹೋಗ್ಬಿಡ್ಬೋದು ಅಂತಂದರೆ ನಿರಾಲಂಬೋ ಮಾರ್ಗ. ಏನಿದೆ ಆಕಾಶದಲ್ಲಿ, ಏನಿಲ್ಲ, ನಿರಾಧಾರ. ಅಷ್ಟಿದ್ರೂ ಕೂಡ ಪ್ರತಿದಿನ ಅಪಾರಸ್ಯ ನಭಸಃ ರವಿರ್ಗಚ್ಚತ್ಯಂತಂ. ಸರಿಯಾದ ಸಮಯಕ್ಕೆ ಸೂರ್ಯೋದಯ ಆಗತ್ತೆ, ಸರಿಯಾದ ಸಮಯಕ್ಕೆ ಸೂರ್ಯಾಸ್ತ ಆಗತ್ತೆ. ಕಾಲಕ್ಕೆ ಬಿಸಿಲು ಮತ್ತು ಕಾಲಕ್ಕೆ ಶೈತ್ಯ, ಇಷ್ಟೆಲ್ಲ ಆ ಸೂರ್ಯ ಮಾಡ್ತಾನೆ. ಇಷ್ಟೆಲ್ಲ ಇದೆ ಅವನಿಗೆ. ನಾನು ಲೇಟಾಗಿ ಬರ್ತೇನೆ ಅನ್ನೋದಕ್ಕೆ ಒಂದು ಕಾರಣ, 100 ಕಾರಣ ಇದ್ದರೂ ಕೂಡ ಸರಿಯಾದ ಸಮಯಕ್ಕೆ ಸೂರ್ಯೋದಯ ಆಗತ್ತೆ ಕಾಲಕ್ಕೆ. ಹಾಗಾದರೆ ಅವನ ಕೊನೆಯಲ್ಲಿ ಸುಭಾಷಿತ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ನಮಗೆ ಮಾಡಬೇಕು ಅಂತನ್ನೋ ಅಂತಃಸತ್ವ ಇತ್ತು ಅಂತಂದರೆ ಏನೇ ತೊಂದರೆ ಬಂದರೂ ಕೂಡ ನಾವು ಮಾಡೇ ತೀರ್ತೀವಿ. ನಮಗೆ ಮಾಡಬಾರ್ದು ಅಂತಿದ್ರೆ ಎಲ್ಲ ಇದ್ದರೂ ಕೂಡ ಮಾಡೋದಿಲ್ಲ. ಹಾಗಂದ್ರೆ ನಮ್ಮ ಉದ್ದೇಶ ಧ್ಯೇಯ ಮುಖ್ಯ ಆಗತ್ತೆ. ಹಾಗೆ ವಿಷ್ಣು ಸಹಸ್ರನಾಮ ಆಗ್ಬೋದು, ಒಂದು ದಿನ ಹೇಳ್ತೇವೆ ಅಂತಂದರೆ ನಾವು ಸಮಯವನ್ನು ಮಾಡ್ಕೋಬೇಕು. ಮತ್ತು ಭಗವಂತ ಅದನ್ನು ಪರೀಕ್ಷೆ ಕೂಡ ಮಾಡ್ತಾನೆ. ನೀನು ಎಲ್ಲ ಇದ್ದು ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಏನೂ ಇಲ್ಲ ಅಂದರೆ ಮಾಡೋದು ದೊಡ್ಡ ವಿಷಯ. ನಿನಗೆಲ್ಲ ಇದೆ, ನೀ ಮಾಡ್ತೀಯ, ಅದೇನು ದೊಡ್ಡದು. 1000 ಜನ ಮಾಡ್ತಾರಪ್ಪ. ಏನೂ ಇಲ್ಲದೆ ಇದ್ದರೂ ಕೂಡ, ಅಥವಾ ತುಂಬ ನೀನು ಬ್ಯುಸಿ ಇದ್ದರೂ ಕೂಡ ನನ್ನನ್ನು ನೀನು ನೆನೆಸ್ತಿ ಅಂತಂದ್ರೆ ನೀನು ನನ್ನ ಭಕ್ತ. ಏನೂ ಇಲ್ಲ ಅಂತಂದರೆ ಅಷ್ಟು ಅಗ್ಗ ಆಗ್ತಾನ ಭಗವಂತ, ಏನೂ ಇಲ್ಲ ಭಗವಂತ ಅಂತ. ಹಂಗಲ್ಲ, ಎಲ್ಲ ಇದ್ದರೂ ಕೂಡ ಭಗವಂತ ಮೇಲೆ ಅವನನ್ನು ಪ್ರಯಾರಿಟೈಸ್ ಮಾಡಿದಾಗ ಮಾತ್ರ ಅದು ಭಕ್ತಿ ಅಂತ ಆಗತ್ತೆ. ಹಾಗಾಗಿ ಹೇಳ್ತಾರೆ ದಿನಾ ಕೂಡ ಮಾಡಬೇಕು ಅಂತ. ಈ ರೀತಿಯಾಗಿ ಮತ್ತೆ ಇನ್ನೊಂದು ಸುಭಾಷಿತ ಇದೆ. ಹೇಗೆ ಅಂತ, ಇದು ಎರಡೂ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಪ್ರಾರಭ್ಯತೆ ನ ಖಲು ವಿಘ್ನ ಭಯೇನ ನೀಚೈಹಿ. ಆಚಾರ್ಯ ಒಂದು ದಿನ ಹೇಳಿದೆ ವಿಷ್ಣು ಸಹಸ್ರನಾಮ, 2ನೇ ದಿನ ಹೇಳಲಿಕ್ಕಾಗಲ್ಲ, ಬಿಟ್ಟೆ ಅದನ್ನು, ಪುಸ್ತಕನೇ ಮುಚ್ಚಿಟ್ಬಿಟ್ಟೆ ಅಂತ. ಹಂಗಲ್ಲ, ಪ್ರಾರಭ್ಯತೆ ವಿಘ್ನ ಬರುತ್ತೆ ಅಂತ ಬಿಟ್ಬಿಡೋದು ಕೆಲವರು.
ಪ್ರಾರಭ್ಯ ವಿಘ್ನ ವಿಹತ, ಏನೋ ಒಂದು ಸಮಸ್ಯೆ ಬಂತು ಅಂಥೇಳಿ ಬಿಡೋರು ಕೆಲವರು. ಆದರೆ ವಿಘ್ನೈ ಪುನೈ ಪುನರಪಿ ಪ್ರತಿಹನ್ಯಮಾನ, ಮೇಲಿಂದ ಮೇಲೆ ತೊಂದರೆ ಬರಲಿ. ಇದರಲ್ಲಿ ಹೇಳ್ತಾರೆ, ಬಿಡುವೇನೇನಯ್ಯ ಹನುಮಾನಿನ್ನ ಬಿಡುವೇನೇನಯ್ಯ ಅಂತ. ನೀನು ಎಷ್ಟೇ ತೊಂದರೆ, ಎಷ್ಟೇ ಹೆದರಿಸಿದ್ರು ಕೂಡ ನಾನು ನಿನ್ನ ಪಾದ ಬಿಡೋದಿಲ್ಲ ಅಂತ ದಾಸರು ಹೇಳ್ತಾರಲ್ಲ, ಹಾಗೆ ಎಷ್ಟೇ ತೊಂದರೆ ಬರಲಿ ನಾವು ಅದನ್ನು ಪ್ರಯತ್ನ ಮಾಡಬೇಕು. ಪ್ರಯತ್ನಪೂರ್ವಕವಾಗಿ ವಿಷ್ಣು ಸಹಸ್ರನಾಮವನ್ನು, ರಾಘವೇಂದ್ರ ಸ್ತೋತ್ರವನ್ನು, ಸಂಧ್ಯಾವಂದನೆಯನ್ನು, ತುಳಸಿ ಪೂಜೆಯನ್ನು ಎಂದಿಗೂ ಕೂಡ ಬಿಡಬಾರ್ದು. ಏನೇ ಸಮಸ್ಯೆ ಬರಲಿ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಒಂದು ಸ್ವಲ್ಪ ಮಾಡಿದರೂ ಕೂಡ ಆಗಲಿಲ್ಲ, ನಮಗೆ ಪೂರ್ಣ ಶ್ಲೋಕ ಹೇಳಲಿಕ್ಕಾಗೋದಿಲ್ಲ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅಷ್ಟು ಹೇಳೋ ಸಾಕು, ಭಗವಂತ ಕಾಯ್ತಾನೆ. ಹಾಗಾಗಿ ಪ್ರಾರಬ್ಧ ಉತ್ತಮ ಜನ, ಏನು ಶುರು ಮಾಡಿದ್ದನ್ನು ಅದು ಕೊನೆ ದಂಡೆಯನ್ನು ಮುಟ್ಸೋದೇ ಉತ್ತಮರ ಸಾಧಕರ ಲಕ್ಷಣ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತ ಹೇಳೋದು ನೈರಂತರ್ಯ ಇರಬೇಕು. ಒಂದು ದಿನ ಮಾರ್ಕೆಟಿಂದ ಹೋಗಿ ಮಣ ಹೂವ ತಂದು ಪೂಜೆ ಮಾಡಿ ಮತ್ತು ಇನ್ನೊಂದು ದಿನ ತುಳಸಿನೂ ಒಣಗಿದ ತುಳಸಿನೂ ಭಗವಂತನಿಗೆ ಗತಿ ಇಲ್ಲ, ಆ ರೀತಿ ಮಾಡಬಾರದು. ಪ್ರತಿನಿತ್ಯದಲ್ಲಿಯೂ ಕೂಡ ಭಗವಂತನ ಆರಾಧನೆಗಳನ್ನು ಮತ್ತು ನಿತ್ಯಾನುಷ್ಠಾನಗಳನ್ನು ಬಿಡದೆ ಮಾಡಬೇಕು. ಇದು ಭಗವಂತ ಹೇಳುವಂಥದ್ದು. ಹಾಗಾಗಿ ಈ ರೀತಿಯಾಗಿ ಭಗವಂತ ಹೇಳ್ತಾನೆ ನೋಡಿ. ಇದು ಸ್ವಪ್ನ ಪದ. ಇವತ್ತು ದಿನ ವಿಶೇಷ ಏನು ಅಂತಂದರೆ ವರದೇಂದ್ರ ಸ್ವಾಮಿಗಳವರ ಆರಾಧನೆ. ಅವರು ಕೂಡ ಸ್ವಪ್ನ ಸ್ವಾಮಿಗಳು ಅಂತ ನಾವು ಕೇಳ್ತೇವೆ. ಲಿಂಗಸುಗೂರಿನಲ್ಲಿ ಸ್ವಪ್ನಲಬ್ಧವಾದ ವರದೇಂದ್ರ ತೀರ್ಥರು ಅಂತ. ಹಾಗಾಗಿ ಮಹಾತ್ಮರು ವರದೇಂದ್ರ ತೀರ್ಥರು, ಅವರ ಹೆಸರು ಹೇಳುವಂತೆ ಅದು ರಾಘವೇಂದ್ರ ಸ್ವಾಮಿಗಳವರ ಇಂಗಿತ, ಮನಕ್ಕೆ ಬಂದದ್ದು ವರದೇಂದ್ರ ತೀರ್ಥರು ಅಂತ. ಯಾಕೆ ಅಂತಂದರೆ ನೋಡಿ, ವರದೇಂದ್ರ ಅಂತಂದರೆ ವರವನ್ನು ಕೊಡುವುದರಲ್ಲಿ ಶ್ರೇಷ್ಠ. ದೊಡ್ಡವರು ಯಾರು ತುಂಬ ಕೇಳಿದ್ದನ್ನು ಕೊಡ್ತಾರೋ ಅವರು ವರದೇಂದ್ರ ಅಂತ. ನಾವು ಅಂತೇವೆ, ಯಾರಾದರೂ ಭಿಕ್ಷಕರು ನಮ್ಮ ಹತ್ರ ಬಂದರೆ ಅಥವಾ ನಾವು ಏನೇ ಕೇಳಿದ್ರು ಕೂಡ ಹೋಗಪ್ಪ ಅಂತಂತೀವಿ. ಆದರೆ ಯಾರು ಅಪ್ಪಣ್ಣಾಚಾರ್ಯ ಹೇಳ್ತಾರಲ್ಲ, ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅಂತ. ಕೇಳಿದ್ದನ್ನು ಕೊಡೋದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಿಟ್ಟರೆ ಮತ್ತೊಬ್ಬರಿಲ್ಲ ಅಂತ. ಅದೇ ಅರ್ಥ ವರದೇಂದ್ರ ಅಂತಂದರು. ಕೊಡೋದರಲ್ಲಿ ಶ್ರೇಷ್ಠ, ಕೊಡುಗೈ ದಾನಿಗಳು ಅಂತಾರಲ್ಲ ಅಂತಹವರು. ದೇಹಿ ಅಂದರೆ ಏಹಿ ಅನ್ನೋರು ವರದೇಂದ್ರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳವರು. ದೇಹಿ ಅಂದರೆ ಕೊಡ್ರಿ ಸ್ವಾಮಿ ಕೊಡ್ರಿ ಅಯ್ಯ ಅಂತಂದರೆ ಬಾಪ್ಪ ಅಂತ ಕರೆದು ಕೊಡುವಂಥವರು ವರದೇಂದ್ರರು, ರಾಘವೇಂದ್ರ ಸ್ವಾಮಿಗಳವರು. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳವರು ಹೇಳಿರ್ತಾರಂತೆ ತಾವು ಇದ್ದಾಗಲೇನೆ, ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಅಂತ. ನನ್ನಂತೆ ಕಾರುಣ್ಯ, ನನ್ನಂತೆ ಜ್ಞಾನ, ನನ್ನಂತೆ ಮಹಿಮೆ ಉಳ್ಳಂಥವರು ವರದೇಂದ್ರರಾಗಿ ನನ್ನಿಂದ 7ನೇ ತಲೆಮಾರಿನವರಾಗಿ ಬರ್ತಾರೆ ಅಂತ ಮುಂಚೆಯೇ ರಾಘವೇಂದ್ರ ಸ್ವಾಮಿಗಳವರು ಭವಿಷ್ಯವನ್ನು ನುಡಿದಿದ್ದರಂತೆ. ಅಂತೆಯೇ ವರದೇಂದ್ರ ಸ್ವಾಮಿಗಳವರು ಮಹಾಜ್ಞಾನಿಗಳು. ಅವರ ಒಂದು ಬೃಂದಾವನವೇ ಅವರ ಮಹಿಮೆಯನ್ನು ಸಾರತ್ತೆ. ಏನು ಅಂತಂದರೆ ಅವರ ಬೃಂದಾವನ ಇರೋದು ಪುಣೆಯಲ್ಲಿ. ಆ ಪುಣೆಯಲ್ಲಿ ನೋಡಿದಾಗ ಏನು ಅಂತಂದರೆ ಅವ್ರದ್ದು ಮನೆ, ಅದು ನಮಗೆ ಅವರ ಬೃಂದಾವನ ಅದರ ಮಂಟಪ ನೋಡಿದರೆ ಗೊತ್ತಾಗತ್ತೆ. ಅದು ಮಠ ಅಲ್ಲ, ಅದು ಮಂದಿರ ಅಲ್ಲ, ಅದು ಒಂದು ಮನೆ. ಯಾರ ಮನೆ ಅದು ಅಂತಂದರೆ ಪುಣೆಯಲ್ಲಿ ಪೇಶ್ವೆಗಳ ಸೇವೆಯಲ್ಲಿದ್ದಂತಹ ಒಬ್ಬರು ಪ್ರಭುಣೆ ರಾಮಚಂದ್ರ ಶಾಸ್ತ್ರಿಗಳು ಅಂತ ಒಬ್ಬರು ಇರ್ತಾರೆ. ಮಹಾ ವ್ಯಾಕರಣ ಪಂಡಿತರು, ಮತ್ತು ಅವರು ಸೂರ್ಯೋಪಾಸಕರಾಗಿರ್ತಾರೆ. ಹಾಗಾಗಿ ಇವರು ಆಶ್ರಮವನ್ನು ತೆಗೆದುಕೊಂಡು, ಇವರ ಪೂರ್ವಾಶ್ರಮದ ಹೆಸರು ಜಯರಾಮಾಚಾರ್ಯರು ಅಂತ. ಹಾಗಾಗಿ ಇವರು ಆಶ್ರಮವನ್ನು ತೆಗೆದುಕೊಂಡು ವರದೇಂದ್ರರಾಗಿ ಅಲ್ಲಿ ಬಂದಾಗ ಅವರ ಜೊತೆಗೆ ವಾದವನ್ನು, ಬಲರಾಮಾಚಾರ್ಯರು ಮತ್ತು ಇವರಿಬ್ಬರೂ ಸೇರಿ ವಾದವನ್ನು, ಅಂದರೆ ಬಲರಾಮಾಚಾರ್ಯರು ವಾದವನ್ನು ಮಾಡ್ತಾರೆ, ಅಧ್ಯಕ್ಷತೆ ಅದರಲ್ಲಿ ವಾದ ನಡೆಯುತ್ತೆ. ಇವರು ಪ್ರಭುಣೆ ರಾಮಚಂದ್ರ ಶಾಸ್ತ್ರಿಗಳು ಸೂರ್ಯೋಪಾಸಕರು, ಅಂದರೆ ಸೂರ್ಯ ಇದ್ದಷ್ಟು ಸಮಯ ಇವರು ವಾದವನ್ನು ಮಾಡ್ತಿರ್ತಾರೆ. ಸೂರ್ಯಾಸ್ತ ಆಯಿತು, ಸಂಜೆ ಆಯಿತು ಅಂದರೆ ಅಲ್ಲಿಗೆ ವಾದ ಮುಗಿಯಿತು ಅಂತ. ಹೀಗೆ ಅನೇಕ ದಿನಗಳ ಕಾಲ ವ್ಯಾಕರಣ ವಿಷಯದಲ್ಲಿ ಅದು ವಿಚಾರ ನಡೆಯುತ್ತೆ. ನಮಗೆ ಅನಿಸುತ್ತೆ ವ್ಯಾಕರಣ ಅದೊಂದು ಗ್ರಾಮರ್ ಅಂತ. ಆದರೆ ನಿಜವಾಗಲೂ ಕೂಡ ವ್ಯಾಕರಣಶಾಸ್ತ್ರದ ಗಹನತೆ, ಕಷ್ಟ ಏನು ಅಂತ ಅನ್ನೋದು ಓದಿದವರಿಗೆ ಗೊತ್ತು. ನಮಗೆ ತರ್ಕಶಾಸ್ತ್ರ ಅಂದರೆ ದೊಡ್ಡ ತರ್ಕ ಪಂಡಿತರು, ಅಂದರೆ ತರ್ಕದಲ್ಲಿ ಏನು ಹುರುಳಿಲ್ಲ. ಯಾಕೆಂದರೆ ಅದರಲ್ಲಿ ಪಂಡಿತರಲ್ಲಿ ಒಂದು ನಾಣ್ಣುಡಿ ಇದೆ. ಏನು ಅಂತಂದರೆ ತರ್ಕ ಅದು ಗೋಮುಖ ವ್ಯಾಘ್ರ ಅಂತ. ತರ್ಕ ವ್ಯಾಕರಣ ಗೋಮುಖ ವ್ಯಾಘ್ರ, ತರ್ಕ ವ್ಯಾಘ್ರ ಮುಖ ಗೋ ಅಂತ. ಅದು ನೋಡಲಿಕ್ಕೆ ಭೀಷಣ, ಹೆದರಿಸುತ್ತೆ ತರ್ಕ, ಆದರೆ ಒಳಗಡೆ ಹುರುಳಿಲ್ಲ. ವ್ಯಾಕರಣ ಅದು ನೋಡ್ಲಿಕ್ಕೆ ಸುಲಭ, ಆದರೆ ಬಹಳ ಭಯಂಕರ ಅದು ಅಂತ. ಇಡೀ ಶಬ್ದ ಪ್ರಪಂಚವನ್ನೇ ತಲೆಲಿಟ್ಕೊಂಡವ್ರು ಮಾತ್ರ ವ್ಯಾಕರಣ
ನಾವು ಏನೇನು ಮಾತಾಡ್ತೀವೋ ಅವೆಲ್ಲವೂ ಕೂಡ ತಲೆಯಲ್ಲಿರಬೇಕು. ಈ ಶಬ್ದ ಯಾವ ಸೂತ್ರದಿಂದ ನಿಷ್ಪನ್ನವಾಗತ್ತೆ, ಯಾವ ಧಾತು, ಎಷ್ಟು ಶಬ್ದ ಮಾತಾಡ್ತೀವಿ ನಾವು, 1, 2, 10,000 ಲಕ್ಷಾವಧಿ ಶಬ್ದಗಳನ್ನು ಮಾತಾಡ್ತೇವೆ. ಆ ಎಲ್ಲ ಶಬ್ದಗಳು ಇರಬೇಕು. ಅದು ಯಾವ ಸೂತ್ರ, ಯಾವ ಧಾತು, ಯಾವ ಪ್ರತ್ಯಯ, ಯಾವ ಅರ್ಥದಲ್ಲಿ ಯಾವ ಪ್ರತ್ಯಯ ಬರುತ್ತೆ, ಇಷ್ಟೆಲ್ಲ ನಾವು ತಲೆಯಲ್ಲಿಟ್ಕೋಬೇಕು. ಆಗ ವ್ಯಾಕರಣಶಾಸ್ತ್ರ ಸಿದ್ಧಿ ಅನ್ನೋದಾಗತ್ತೆ. ವ್ಯಾಕರಣ ಪಂಡಿತರು ಅಂತ ಕರೆಸ್ಕೊಳ್ಳಿಕ್ಕೆ ಬರುತ್ತೆ. ಅಂತಹ ವ್ಯಾಕರಣಶಾಸ್ತ್ರದಲ್ಲಿ ಶಬ್ದ ಪ್ರಪಂಚವನ್ನೇ ಅರಿದುಬಿಡುವಂತಹ ಶಾಸ್ತ್ರ ವ್ಯಾಕರಣಶಾಸ್ತ್ರ. ಅದರಲ್ಲಿ ಅನೇಕ ದಿನಗಳ ಕಾಲ ವಾಕ್ಯಾರ್ಥ ಆಗತ್ತೆ. ಆಗ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನದಲ್ಲಿ ಬಂದು ಹೇಳ್ತಾರೆ ಸೂಚನೆಯನ್ನು, ಸೂರ್ಯಾಸ್ತದ ನಂತರದಲ್ಲಿಯೂ ಕೂಡ ವಾಕ್ಯಾರ್ಥ ನಡಿಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ. ಅಂತೆಯೇ ವಾಕ್ಯಾರ್ಥ ನಡೆಯುತ್ತೆ. ಆ ವಾಕ್ಯಾರ್ಥ ನಡೆಯೋದಕ್ಕಿಂತ ಮುಂಚೆ ಒಂದು ಪಣ ಏನು, ವಾಕ್ಯಾರ್ಥ ಸುಮ್ಮನೆ ಮಾಡಿ ನೀವು ನಮ್ಮದು ಮುಗೀತು ಅಂತ ಹೋಗೋದಲ್ಲ. ಅಲ್ಲಿ ಸೋಲು ಗೆಲುವು ಇರುತ್ತೆ. ಗೆದ್ದವ್ರಿಗೇನು ಪಾರಿತೋಷಕ, ಪ್ರತಿಫಲ ಏನು ಅಂತಂದರೆ ಸರ್ವಸ್ವವನ್ನು ಬಿಟ್ಟುಕೊಡಬೇಕು. ಅವರು ಪ್ರಭುಣೆ ರಾಮಚಂದ್ರ ಶಾಸ್ತ್ರಿಗಳು ಹೇಳಿರ್ತಾರೆ ಏನಂತ, ನೋಡಿ ಸ್ವಾಮಿ, ಅದು ದೊಡ್ಡ, ಈಗಲೂ ಕೂಡ ಅದು ಮಾರ್ಕೆಟ್ ಪ್ಲೇಸ್ನಲ್ಲಿ ಇರುವಂತಹ ಮಠ, ವರದೇಂದ್ರ ಮಠ ಅಂತಂದರೆ ಲಕ್ಷ್ಮೀ ರೋಡ್ ಅಂತ ಕರೀತಾರೆ. ಅದು ಬಹಳ ದೊಡ್ಡ ಜಾಗ. ಅಲ್ಲಿ ಇರುವಂಥದ್ದು ಕಾರ್ನರಲ್ಲಿರುವಂತಹ ಒಂದು ಜಾಗ, ಅದು ವರದೇಂದ್ರ ಮಠ. ಅದು ಮುಂಚೆ ಪ್ರಭುಣೆ ರಾಮಚಂದ್ರ ಶಾಸ್ತ್ರಿಗಳವರ ಮನೆ ಸ್ವಗೃಹವಾಗಿತ್ತು. ಅವ್ರು ಹೇಳ್ತಾರೆ, ನೋಡಿ, ನಾ ಏನಾದರೂ ಈ ವಾಕ್ಯಾರ್ಥದಲ್ಲಿ ಸೋತರೆ ನಾನು ಉಟ್ಟ ಬಟ್ಟೆಯ ಮೇಲೆ ಏನಿಲ್ಲ ಶಲ್ಯ ಪಂಚೆ ಅದನ್ನು ಉಟ್ಕೊಂಡು ನಾನು ಹೊರಗಡೆ ಬರ್ತೀನಿ, ಮಿಕ್ಕಿದಷ್ಟು ನಿಮಗೆ. ಅದರಲ್ಲಿ ಏನೇನಿದೆ, ನಗ ನಾಣ್ಯ ಮನೆ ಎಲ್ಲವೂ ಕೂಡ ನಿಮಗೆ. ನೀವು ಸೋತರೆ ಕೌಪೀನ ಕಾಷಾಯ ಉಟ್ಟು ನಡೀತಾ ಇರಬೇಕು. ಪೆಟ್ಟಿಗೆ ರಾಮದೇವರು ಮಠ ಎಲ್ಲ ಸ್ಥಿರಚರ ಆಸ್ತಿಗಳು ನನಗೆ ಅಂತ ಪಣ ಇರುತ್ತೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳವರು ಸೂಚನೆ ಮಾಡ್ತಾರೆ ಸೂರ್ಯಾಸ್ತ ನಂತರದಲ್ಲಿಯೂ ಆಗಲಿ ಅಂತ. ಆಗ ಈ ಬಲರಾಮಾಚಾರ್ಯರು ಮತ್ತೆ ವರದೇಂದ್ರ ತೀರ್ಥರ ಮಾತಿಗೆ ಸೋತು ಅವರು ಸರ್ವಸ್ವವನ್ನು ಕೂಡ ದಾನವನ್ನು ಮಾಡ್ತಾರೆ. ಅದೇ ಮನೆಯಲ್ಲಿಯೇ ವರದೇಂದ್ರ ತೀರ್ಥರು ಬೃಂದಾವನಸ್ಥರಾಗ್ತಾರೆ. ಹಾಗಾಗಿ ಅವರಿರುವಂತಹ ಬೃಂದಾವನ, ಅವರ ಇರುವಂತಹ ಮಠ, ಅವರ ಮಹಿಮೆಯನ್ನು, ಜ್ಞಾನ ಪಾಂಡಿತ್ಯವನ್ನು ಇಂದಿಗೂ ಕೂಡ ಜ್ವಲಂತವಾಗಿ ಸಾರ್ತಾ ಇದೆ. ಮತ್ತು ಇನ್ನೊಂದು ಹೇಳಿದಂತೆ ಸ್ವಪ್ನ ಲಬ್ಧವಾದ ವರದೇಂದ್ರ ತೀರ್ಥರ ಬೃಂದಾವನ ಅದು ಲಿಂಗಸುಗೂರು. ಅಲ್ಲಿ ಪ್ರಾಣೇಶದಾಸರು ಇರ್ತಾರೆ. ಅವರು ಇವರ ಸಮಾನ ಕಾಲೀನರು. ಹಾಗಾಗಿ ಅವರು ಒಮ್ಮೆ ಅಲ್ಲಿ ಸಂಚಾರಕ್ಕೆ ಬಂದಿರ್ತಾರೆ. ವರದೇಂದ್ರ ತೀರ್ಥರು ಬಂದಿದ್ದಾಗ ಅವ್ರು ಹೇಳ್ತಾರೆ, ನಿನ್ನ ಹಿಂದ್ಗಡೆ, ಮನೆಯ ಹಿಂದ್ಗಡೆ ಜಾಗ ಇದೆಯಲ್ಲಪ್ಪ, ಅದು ನಮಗೆ ಕೊಟ್ಬಿಡು, ನಾವಿಲ್ಲಿ ಬರ್ತೀವಿ ಅಂತ ಒಂದು ಮಾತು ಕೊಟ್ಟಿರ್ತಾರೆ ಅವರಿಗೆ. ಆದರೆ ಏನಾಗಿರುತ್ತೆ, ಅವರು ಪುಣೆಗೆ ಹೋದಾಗ ಅಲ್ಲೇ ಅವರ ದೇಹ ತ್ಯಾಗ ಆಗಿ ಅಲ್ಲಿ ಬೃಂದಾವನ ಆಗ್ಬಿಡತ್ತೆ. ಆಗ ಇವರು ಮನಸ್ಸಿನಲ್ಲಿ ಅನ್ಕೊತಾರತ್ತೆ ಪ್ರಾಣೇಶದಾಸರು, ಸ್ವಾಮಿ ವಚನಭ್ರಷ್ಟರಾಗ್ಬಿಟ್ರಲ್ಲ, ನೀವು ಇಲ್ಲಿಗೆ ಬರ್ತೀನಿ, ನಾನೇನೋ ಮನೆ ಜಾಗ ಬಿಟ್ಟುಕೊಟ್ಟೆ, ಆದರೆ ನೀವು ಇಲ್ಲಿ ಬರಲೇ ಇಲ್ವಲ್ಲ ಅಂತ ಅನ್ಕೊಂಡು ಮಲ್ಕೊತಾರಂತೆ. ಮಲ್ಕೊಂಡ್ರೆ ಅವತ್ತಿನ ದಿನ ಕನಸಿನಲ್ಲಿ ವರದೇಂದ್ರ ತೀರ್ಥರು ಬಂದು, ನಾನು ಯಾಕಪ್ಪ ವಚನಭ್ರಷ್ಟರಾಗಲಿ, ನಿಮ್ಮ ಮನೆ ಹಿಂದೆನೇ ಇದೀನಿ ನೋಡು ಅಂತಂತಾರಂತೆ. ಎಲ್ಲಿದ್ದೀರಾ ಅಂತ ಕೇಳಿದಾಗ, ನಿನ್ನ ಮನೆಯ ಹಿಂಬದಿಯಲ್ಲಿ ನೀನು ಜಾಗ ಕೊಟ್ಟಿದೆಯಲ್ಲ ನನಗೆ, ಅಲ್ಲಿ ಮೂಲೆಯಲ್ಲಿ ಒಂದು ಇಷ್ಟು ಹುಲ್ಲಿನ ದಂಟಿದೆ, ಅದನ್ನು ಸೆರಸು, ಅಲ್ಲೇ ನಾನು ಇದ್ದೇನೆ, ಒಂದು ತುಳಸಿ ವೃಂದಾವನ ಇದೆ, ಅದರಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಹೇಳಿ ವರದೇಂದ್ರ ತೀರ್ಥರ ಸೂಚನೆಯನ್ನು ಕೊಡ್ತಾರಂತೆ. ಅವರು ಸೆರೆಸಿದಾಗ ಅವರಿಗೂ ಗೊತ್ತಿಲ್ಲ, ಅವರದೇ ಮನೆ, ಅವರದೇ ಜಾಗ, ಅಲ್ಲಿ ಬೃಂದಾವನ ಇರೋದು ಅವರಿಗೇ ಗೊತ್ತಿಲ್ಲ. ನೋಡಿ ಎಂತಹ ಒಂದು ಸಾಮರ್ಥ್ಯ, ಕಾರುಣ್ಯ ಎಂಥದ್ದು ಗುರುಗಳದು. ಇಲ್ಲಿ ಬರುವಂತಹ ಜನರಿಗೆ ನಾನು ಅನುಗ್ರಹವನ್ನು ಮಾಡಬೇಕು ಅಂತನ್ನೋ ಕಾರಣದಿಂದಲೇ ಯೋಗ ಸಾಮರ್ಥ್ಯದಿಂದ ತಮ್ಮ ಒಂದು ಸನ್ನಿಧಾನವನ್ನು ಇಲ್ಲಿ ಕಳಿಸ್ಕೊಡ್ತಾರೆ. ಹಾಗಾಗಿ ಸೆರೆಸಿದಾಗ ಒಬ್ಬ ವ್ಯಕ್ತಿ ನಿಂತರೆ ಎಷ್ಟು ದೊಡ್ಡದಾಗಬೇಕು ಅಷ್ಟು ದೊಡ್ಡ ಬೃಂದಾವನ ಅಲ್ಲಿ ಸಿಗತ್ತೆ. ಹಾಗಾಗಿ ಅಲ್ಲಿ ಸಿಕ್ಕ ಮೇಲೆ ಬರೀ ಅಷ್ಟೇ ಅಲ್ಲ, ಇಲ್ಲಿ ಯಾವುದೋ ಒಂದು ಕನಸು ಬಿತ್ತು, ಇವರು ಏನೋ ದಾಸರು ಹೇಳಿಬಿಟ್ರು ಅಂತ ಆಗಬಾರ್ದು ಅಂತ ಪುಣೆಯಲ್ಲಿದ್ದಂತಹ ಒಬ್ಬ ವ್ಯಕ್ತಿಗೆ ಕನಸಿನಲ್ಲಿ ವರದೇಂದ್ರ ಬಂದು, ನೋಡಪ್ಪ ನನ್ನ ಬೃಂದಾವನ ಅಲ್ಲಾಗಿದೆ, ನೀನು ನನ್ನ ಮೂಲ ಪಾದಿಕೆಗಳನ್ನು ನೀನು ಅಲ್ಲಿ ತೊಗೊಂಡೋಗಿ ಕೊಡು ಅಂದರೆ ಜನರಿಗೆ ಇದು ಅಥೆಂಟಿಕ್, ಇದು ಬೃಂದಾವನ ಸ್ವಪ್ನಲಬ್ಧವಾದದ್ದು, ಇದು ಸುಮ್ಮನೆ ಯಾರೋ ಕಟ್ಟುಕತೆ ಅಲ್ಲ ಇದು ಅಂತ ಹೇಳಲಿಕ್ಕೆ ವರದೇಂದ್ರ ಇಲ್ಲೂ ಕೂಡ ಕನಸಿನಲ್ಲಿ ಬಂದು ಅವರ ಮೂಲ ಪಾದುಕೆಗಳನ್ನು ಅಲ್ಲಿ ಲಿಂಗಸುಗೂರಿಗೆ ಕೊಟ್ಟು ಕಳಿಸ್ತಾರೆ. ಹಾಗಾಗಿ ಅದು ವಿಶೇಷವಾದಂತಹ ಮೂಲ ಬೃಂದಾವನ ಸನ್ನಿಧಾನಕ್ಕೆ ಸರಿಸಮಾನವಾದಂತಹ ಒಂದು ಸನ್ನಿಧಾನ ಲಿಂಗಸುಗೂರು. ಹಾಗಾಗಿ ಇವತ್ತು ನಾವು ಸ್ವಪ್ನ ಪದವನ್ನು ಹೇಳಿ ವಿಚಾರವನ್ನು ಮಾಡ್ತಾ ಇದ್ದರೆ ಅವರ ಆರಾಧನೆ ಯೋಗಾಯೋಗ ಎಂಬಂತೆ ಇವತ್ತೇ ಬಂದಿದೆ. ಮತ್ತು ಇನ್ನೊಂದು ಹಿರಿಮೆ ಏನು ಅಂತಂದರೆ,
ಇವರ ಜ್ಞಾನ ಹೇಳಿದಂತೆ ಹರಿಕಥಾಮೃತ ಸಾರ ಅದು ಕನ್ನಡದ ಸುಧಾ, ಸರ್ವಮೂಲ ಸುಧಾ. ಹಾಗಾಗಿ ಆ ಜಗನ್ನಾಥದಾಸರು ಅವರ ತಂದೆ ಬಳಿಯಲ್ಲಿ ಅಧ್ಯಯನವನ್ನು ಮಾಡಿರ್ತಾರೆ. ಆದರೆ ಕಾಲಾನುಕ್ರಮದಲ್ಲಿ ಪುಣೆಯಲ್ಲಿದ್ದಾಗ ಇವರ ಬಳಿಯಲ್ಲಿಯೂ ಕೂಡ ಹೈಯರ್ ಎಜುಕೇಷನ್, ಹೈಯರ್ ಸ್ಟಡೀಸ್ ಅಂತ ಏನಂತೀವಲ್ಲ, ಸಾಕಷ್ಟು ದಿನಗಳ ಕಾಲ ಇವರು ಬೋಧನೆಯನ್ನು, ವರದೇಂದ್ರ ತೀರ್ಥರು ಜಗನ್ನಾಥದಾಸರಿಗೆ ಬೋಧನೆಯನ್ನು ಮಾಡ್ತಾರೆ. ಆ ಬೋಧನೆಯೆಲ್ಲ ಆದ ಮೇಲೆ ಅಲ್ಲಿ ಮೊದಲಿಗೆ ಹರಿಕಥಾಮೃತ ಸಾರ ಶುರು ಮಾಡಿದ್ದು. ಅವರ ಸನ್ನಿಧಾನದಲ್ಲಿ ಸಾಕಷ್ಟು ದಿನಗಳ ಕಾಲ ಇದ್ದು ಒಂದಿಷ್ಟು ಭಾಗ ಹರಿಕಥಾಮೃತ ಸಾರವನ್ನು ಅಲ್ಲಿ ಬರೀತಾರೆ. ಹಾಗಾಗಿ ಅವರ ಬೋಧನೆಯಿಂದ, ಅವರ ಪ್ರೇರಣೆಯಿಂದ ಜಗನ್ನಾಥದಾಸರು ಹರಿಕಥಾಮೃತ ಸಾರ ಸಿಕ್ಕದ್ದು ನಮಗೆ. ಹಾಗಾಗಿ ನಾವು ಹರಿಕಥಾಮೃತ ಸಾರವನ್ನು ಹೇಳಬೇಕಾದರೆ ಹೇಗೆ ಜಗನ್ನಾಥದಾಸರನ್ನು ನೆನಪಿಸಿಕೊಳ್ತೇವೆ, ವಾದಿರಾಜ ಗುರುಸಾರ್ವಭೌಮರನ್ನು ನೆನಪಿಸಿಕೊಳ್ತೇವೆ, ಅಂತೆಯೇ ನಾವು ವರದೇಂದ್ರ ತೀರ್ಥರನ್ನು ಕೂಡ ನೆನಪಿಸಿಕೊಳ್ಬೇಕು. ಅವರ ಒಂದು ಯೋಗದಾನವೂ ಕೂಡ ಹರಿಕಥಾಮೃತ ಸಾರದಲ್ಲಿ ಸಾಕಷ್ಟು ಇದೆ. ಅವರ ಅನುಗ್ರಹ, ಅವರ ಬೋಧನೆಯೇ ಹರಿಕಥಾಮೃತ ಸಾರ. ಹಾಗಾಗಿ ಅಂತಹ ವರದೇಂದ್ರ ತೀರ್ಥರು ಬಹಳ ಜಾಗೃತ ಸನ್ನಿಧಾನ. ನಾವು ಎಲ್ಲಂದ್ರಲ್ಲಿ ದೊಡ್ಡವರು ಬರೋದಿಲ್ಲ, ಆದರೆ ಅಲ್ಲಿ ಏನು ಒಂದು ನಡೆದಂತಹ ವಿಷಯ, ಯಾರೋ ಒಬ್ಬರು ಬಹಳಷ್ಟು ದಿನಗಳಿಂದ ಪೂಜೆ ಆಗಿಲ್ಲ ಸರಿಗೆ ಅಂತ ನೀರೆಲ್ಲ ನಿಂತು ಒಂದು ಸ್ವಲ್ಪ ಮಸ್ಕಾಗಿ ಪಾಚಿ ಆದಂತೆ ಆಗಿತ್ತು. ಏನು ಮಾಡಿದರು ಅಂತಂದರೆ ತಂತಿ ಬ್ರಷ್ಷು ಮತ್ತು ಬ್ಲೀಚಿಂಗ್ ಪೌಡರ್ ಹಾಕಿ ತಿಕ್ಕಿದರು ಬೃಂದಾವನವನ್ನು. ತಿಕ್ಕಿದರೆ ಆ ಯಾರು ತಿಕ್ಕಿದ್ರಲ್ಲ, ರಾತ್ರಿ ಮಲಗೊಳ್ಲಿಕ್ಕೆ ನಿದ್ದೆ ಬಂದಿಲ್ಲ, ಮೈಯೆಲ್ಲ ಉರಿ, ಚುಚ್ಚಿದಂಗೆ ಆಗ್ತದೆ, ಉರಿತಿದೆ. ಏನು ಮಾಡಿದರೂ ಹೋಗ್ತಿಲ್ಲ. ಏನು ಮಾಡಬೇಕು ಅಂತಂದಾಗ ಮತ್ತು ರಾಘವೇಂದ್ರ ಸ್ವಾಮಿಗಳೇ ದಮ್ಮಯ್ಯ ಅಂತ ಕೇಳಿಕೊಂಡಾಗ ಇದಾಯಿತು. ಅಲ್ಲಿ ಯಾಕೆ ಪೂಜೆಗಳು ಅಂದರೆ ಬಹಳ ಉಗ್ರ ಅಲ್ಲಿ ಅಂತ ವರದೇಂದ್ರ ತೀರ್ಥ. ಸರಿಯಾಗಿ ಮಡಿ ಎಲ್ಲ ತುಂಬ ಸರಿಗೆ ಆಗಬೇಕು. ಹಾಗಾಗಿ ಮಡಿ ತುಂಬ ನಡೆಯೋದು ಕಷ್ಟ ಅಂತ ಯಾರು ಕೂಡ ಪೂಜೆಗೆ ಬರದೆ ತುಂಬ ವಿಘ್ನಗಳಾಗ್ತಿತ್ತಂತಲ್ಲಿ. ಏನು ಮಾಡೋದು ಅಂತ ಅಂದಾಗ ಅಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನವನ್ನು ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸೂಚನೆ ಆಯ್ತಂತೆ. ಆಗ ಇಲ್ಲಿ ಸನ್ನಿಧಾನ ಶಾಂತ ಆಗತ್ತೆ ಅಂತ ರಾಘವೇಂದ್ರ ಸ್ವಾಮಿಗಳವರೇ ವರದೇಂದ್ರ ತಲೆ ಮೇಲೆ ಇವಾಗಲೂ ಕೂಡ ಅಲ್ಲಿ ಬೃಂದಾವನ ರೂಪದಲ್ಲಿ ಕೂತಿದ್ದಾರೆ. ಅಂದರೆ ರಾಘವೇಂದ್ರ ಸ್ವಾಮಿಗಳವರೇ ಹೇಗೆ ಮಂತ್ರಾಲಯದಲ್ಲಿ ಅವರು ಸ್ಥಳವನ್ನು ಆಯ್ಕೆ ಮಾಡಿಕೊಂಡ್ರು, ಅಂತೆಯೇ ವರದೇಂದ್ರಲ್ಲಿ ಸಪ್ತಮೋ ಮತ್ಸಮೋ ಯೋಗಿ ಅನ್ನೋದು ಸುಮ್ಮನೆ ಅಲ್ಲ, ನಾನೇ ಇಲ್ಲಿದ್ದೇನೆ ಅಂತನ್ನೋ ಸೂಚನೆಗಾಗಿ ರಾಘವೇಂದ್ರ ಸ್ವಾಮಿಗಳವರು ಇಂದಿಗೂ ಕೂಡ ಸಣ್ಣ ಬೃಂದಾವನ ಮೇಲೆ, ಕೆಳಗಡೆ ಬೃಂದಾವನ ವರದೇಂದ್ರ ತೀರ್ಥರದ್ದು. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳವರು ಕೂಡ ಅಲ್ಲಿಯೇ ಇದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ವಿಶೇಷ ಅಧಿಷ್ಠಾನ ಪ್ರತಿಬಿಂಬರು ವರದೇಂದ್ರ ತೀರ್ಥರು. ಅಂತಹವರ ಆರಾಧನೆ, ಅವರು ಕೇಳಿದ್ದನ್ನು ಕೊಡುವರು. ರಾಘವೇಂದ್ರ ಸ್ವಾಮಿಗಳು ಹೇಗೆ ಕೇಳಿದ್ದನ್ನು ಕೊಡುವವರೋ ನೋಡಿ. ಇವಾಗ ರಾಜವೈಭವ, ಕೋಟೆ ಅರಮನೆಯೂ ಕೂಡ ಕರಿಗೆ ನಾಚಬೇಕು, ಆ ರೀತಿಯಾಗಿ ವೈಭವ ಇಂದು ಇದೆ. ಆದರೆ ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನದಾಗ ಏನಿತ್ತು, ಬರೀ ನದಿಯ ದಡ, ಒಂದು ಮಂಟಪ. ಏನು ಸಂಕೇತ ಅಂದರೆ ಯಾರು ಬೇಕಾದ್ರೂ ಬರ್ರಿ, ಬಂದವರು ಕೊಟ್ಟು ಕಳಿಸ್ತೇನೆ ಅಂತ. ಈಗ ಬಾಗಲು ಬೀಗಾಗೀಗ ಎಲ್ಲ ಇದೆ. ಆದರೆ ಅಂದರೆ ಅಷ್ಟು ಕಾರುಣ್ಯ ರಾಘವೇಂದ್ರ ಸ್ವಾಮಿಗಳವ್ರದ್ದು. ನೀವು ಯಾರೇ ಬರ್ರಿ, ಎಲ್ಲರಿಗೂ ಮುಕ್ತಾವಕಾಶ. ಯಾರು ಬಂದು ರಾಘವೇಂದ್ರ ದೇಹಿ ಅಂದರೆ ಏಹಿ ಅನ್ನು ರಾಘವೇಂದ್ರ ಸ್ವಾಮಿಗಳವರು. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರತಿರೂಪ ವರದೇಂದ್ರ ತೀರ್ಥರು. ಅಂತಹವರ ಅನುಗ್ರಹ ನಮಗೆ ಆಗಲಿ ಅಂತ ಹೇಳ್ತಾ, ಅವರ ವಿಶೇಷ ಅನುಗ್ರಹ ಆಗಬೇಕು. ಮತ್ತು ಇಲ್ಲಿ ಕೊನೆಯದಾಗಿ ಭಗವಂತ ಹೇಳ್ತಾನೆ, ಹಾಗೆ ಮಾಡಲಿಲ್ಲ ಅಂತಂದರೆ ಏನು ಅಂತಂದರೆ, ನಾನು ನಿನಗೆ ತೊಂದರೆಯನ್ನು ಕೊಡ್ತೇನೆ, ಮುಣ್ಣೆ ಹೊಯ್ಸುವೆ. ಅಂದರೆ ನೀನು ಮಧ್ಯದಲ್ಲಿ ವಿಘ್ನವನ್ನು ಮಾಡಿದೆ ಅಂತಿಡುವೋ. ನೀನು 1 ದಿನ ಮಾಡಿದೆ, ಮತ್ತು 10 ದಿನ ಮಾಡಲಿಲ್ಲ, ಮತ್ತೊಂದು ದಿನ ಮಾಡಿದೆ, ಈ ರೀತಿಯಾಗಿ ಮಧ್ಯದಲ್ಲಿ ವಿಘ್ನಗಳನ್ನು ನೀನೇ ಮಾಡ್ತಾ ಹೋದರೆ ಆಲಸ್ಯದಿಂದ ನಿನಗೆ ಮತ್ತೆ ತೊಂದರೆ ಕೊಡ್ತೇನೆ. ಏನಿದು ಭಗವಂತ ತೊಂದರೆ ಕೊಡೋದ? ಭಗವಂತ ರಕ್ಷಣೆ ಮಾಡಬೇಕು ಸಜ್ಜನರಿಗೆ, ನೀನು ತೊಂದರೆ ಕೊಡ್ತೀಯಾ ಅಂತಂದರೆ ಭಗವಂತ ಯಾಕೆ ತೊಂದರೆ ಕೊಡ್ತಾನೆ ಅಂತಂದರೆ, ಸರಿಯಾಗಿ ಮಾಡಬೇಕು, ಸರಿಯಾಗಿ ಮಾಡಲಿಲ್ಲ ಅಂದರೆ ತೊಂದರೆ ಆಗತ್ತೆ ಅಂತ ಹೆದರಿಸಿ, ಹೇಗೆ ಮಕ್ಕಳಿಗೆ ಒಂದು ಪೆಟ್ಟು ಕೊಡ್ತೇವೆ, ಯಾಕೆ ಮಾಡಲಿಲ್ಲ ಅಂದರೆ ಪೆಟ್ಟು ಅಂತ. ಆ ಒಂದು ಪೆಟ್ಟಿನ ನೆನಪಿನಿಂದ ಮತ್ತೆ ಯಾವತ್ತೂ ಕೂಡ ಮಕ್ಕಳು ಆ ತಪ್ಪನ್ನು ಮಾಡೋದಿಲ್ಲ. ಹಾಗೆ ನಾವು ಭಗವಂತ ಶಿಕ್ಷೆ ಕೊಡ್ತಾನೆ ಯಾಕೆ ನಮಗೆ ಅಂದರೆ, ನಾವೇನೋ ತಿದ್ಕೊಳ್ಳಿ, ಭಗವಂತ ನಮ್ಮ ಮೇಲೆ ಕಾರುಣ್ಯದಿಂದ ಶಿಕ್ಷೆಯನ್ನು ಕೊಡ್ತಾನೆ ಹೊರತು ನಮಗೆ ನಾವಂತ ಅಯ್ಯೋ ಎಲ್ಲ ಮಾಡ್ತೀವಿ ಆಚಾರ್ಯ, ದೇವ್ರಿಗೆ ಕಣ್ಣೇ ಇಲ್ಲ, ಪ್ರತಿ ಗುರುವಾರ ಹೋಗ್ತೇನೆ, ರಾಯರು ನಮ್ಮನ್ನು ನೋಡೋದೇ ಇಲ್ಲ ಅಂತ. ಆದರೆ ನಾವು ಅದನ್ನು ಹಿನ್ನೆಲೆ ಏನು ಅಂತ ತಿಳ್ಕೋಬೇಕು. ಬರೀ ನಾವು ಕಷ್ಟ ಹೋಗಿದ್ದಕ್ಕೆ ಕಷ್ಟ ಅಂತ ಕೆಲವ್ರು ಹೋಗೋದೇ ಬಿಟ್ಟು ಬಿಡ್ತಾರೆ, ದೇವ್ರ ಸಾವಾಸನೇ ಬೇಡ ಅಂತ. ಅವ್ರು ನೋಡ್ರಿ ಏನು ಮಾಡಲ್ಲ, ಮಹಾನ್ ಆಸ್ತಿಕರು, ಸುಖ ಸಮೃದ್ಧಿಯಿಂದ ಇದ್ದಾರೆ, ನಾವು ದೇವರು ಅಂತೀವಿ, ನಾವೊಂದು ಕ್ಯಾರೆ ಅನ್ನೋರಿಲ್ಲ ಅಂತ.
ಹಂಗಲ್ಲ ಅಭಿಪ್ರಾಯ. ಭಗವಂತ ಹೇಳೋ ಮಾತೇನು, ಯಸ್ಯಾನುಗ್ರಹಂ ಕರ್ತುಮಿಚ್ಛಾಮಿ, ಮೊದಲಿಗೆ ಕಿತ್ಕೊಳ್ಳೋದು ತಸ್ಯ ವಿತ್ತಂ ಹರಾಮ್ಯಹಂ. ನೋಡಿ, ಪಾಂಡವರು ಮಹಾಭಗವದ್ಭಕ್ತರು. ಅವ್ರು ಏನಿತ್ತು, ವನವಾಸದಲ್ಲಿದ್ದರು, ವೈಭವದಲ್ಲಿದ್ದರು, ಇಲ್ಲ ಅಂದಿಲ್ಲ. ಆದರೆ ಅವ್ರಿಗೆ ರಾಜ್ಯ ಯುವರಾಜ ಮತ್ತು ದ್ರೌಪದಿ ದೇವಿಯವರು ಹೇಗಿದ್ದರು, ನಾರು ಸೀರೆ ಉಟ್ಕೊಂಡು, ಅವರಿಗೇನಿತ್ತು ಅಲ್ವಾ. ಪ್ರಹ್ಲಾದ ರಾಜರು ಹೇಗಿದ್ದರು, ಕಷ್ಟದಲ್ಲಿದ್ದರು ಅಂದರೆ ಅವರ ಅನುಗ್ರಹ. ಯಾಕೆ, ನಮ್ಮ ಸ್ವಭಾವ ಒಂದಿದೆ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋರು ನಾವು ಅಲ್ವಾ. ನಮಗೆ ಭಗವಂತನ ನಾಮಸ್ಮರಣೆಯಿಂದ ಮೋಕ್ಷ. ಯಾವಾಗಲೂ ನಾಮಸ್ಮರಣೆ ಬರಬೇಕು ಅಂದ್ರೆ ಯಾವಾಗಲೂ ಕಷ್ಟದಲ್ಲಿ ಇರಬೇಕು. ಹಾಗಾಗಿ ಸಂಸಾರದಲ್ಲಿ ಕಷ್ಟನೇ ಯಾಕೆ, ಸುಖ ಕಮ್ಮಿ ಯಾಕೆ ಸದ್ಭಕ್ತರಿಗೆ. ರಾಘವೇಂದ್ರ ಸ್ವಯಂ ಯಾರು ಬೇಡ, ರಾಘವೇಂದ್ರ ಸ್ವಾಮಿಗಳು ಹೇಗಿದ್ರು ಅಲ್ವಾ. ಚಿನ್ನೇ ಪಾತ್ರೆ ಅಲ್ವಾ, ಪಾತ್ರೆ ತೂತು, ಏನಿಲ್ಲ, ಹರಕು ಬಟ್ಟೆ, ಊಟ ಮಾಡಲಿಕ್ಕೆ ಎಲೆ ಇಲ್ಲ, ಎಲೆ ಇದ್ದರೆ ಊಟ ಇಲ್ಲ. ಆದರೆ ಇವತ್ತು ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಗೆ ಎಷ್ಟು ಎಲೆ ಖರ್ಚಾಗತ್ತೆ ಲೆಕ್ಕ ಇಲ್ಲ. ಅಷ್ಟು ಜನ ನಾವು ಊಟ ಮಾಡ್ತೇವೆ, ಆದರೆ ರಾಘವೇಂದ್ರ ಸ್ವಾಮಿಗಳಿಗೆ ಪುರಾಶತ್ತು ತಿನ್ಲಿಕ್ಕೆ ಅನ್ನ ಅಲ್ಲ, ಎಲೆ ಇಲ್ಲ ಗತಿ. ಅಷ್ಟಿದ್ರು. ಯಾಕೆ ಅಂತಂದರೆ ಭಗವಂತ ಅವನು ಮಾಡುವಂತಹ ಕಾರುಣ್ಯ. ನಮಗೆ ಕಷ್ಟ ಬಂತು ಅಂದರೆ ಭಗವಂತನ ಅನುಗ್ರಹ ನಮಗೆ ಆಗ್ತಿದೆ ಅನ್ನೋ ಅನುಸಂಧಾನ ಇರಬೇಕು. ಯಾಕೆ, ನಾವು ಕಷ್ಟದಲ್ಲಿದ್ದಾಗ ಗೋವಿಂದ ನಾರಾಯಣ ಕಾಪಾಡಪ್ಪ ಅಂತೀವಿ, ಸುಖದಲ್ಲಿದ್ದರೆ ವಾರಕ್ಕೊಂದ್ಸತಿ ಹೋಗ್ತೀವಲ್ವ ಸಾಕು, ವರ್ಷಕ್ಕೊಂದ್ಸತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತೀವಲ್ವ ಸಾಕು ಅಂತ ಅನ್ನೋರು ನಾವು. ಹಾಗಾಗಿ ಆ ಭಗವಂತನ ಅನುಗ್ರಹ ಆಗ್ತಿದೆ. ಅದಕ್ಕೆ ಭಗವಂತ ಹೇಳ್ತಾನೆ, ನೀನು ದಿನ ಬಿಟ್ಟರೆ ನಾನು ಶಿಕ್ಷೆಯನ್ನು ಕೊಡ್ತೇನೆ, ಅದು ಜ್ಞಾಪಿಸ್ಲಿಕ್ಕೆ ನೀನು ದಿನ ಮಾಡಬೇಕು ಅಂತನ್ನೋದನ್ನು ಭಗವಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಇಲ್ಲಿಗೆ ವರದೇಂದ್ರರ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ, ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.